ನಾಡಿಗುರು ಶ್ರೀ ಚಂದ್ರಶೇಖರ್ ಗುರೂಜಿ ಸಾರಥ್ಯದಲ್ಲಿ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ. ಇದು ಸಪ್ತಪದಿ ಪ್ರಶ್ನೋತ್ತರ ಪರಿಹಾರ. ವಿವಾಹಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಗೂ ನಾಡಿ ಜ್ಯೋತಿಷ್ಯರಲ್ಲಿ 100% ಪರಿಹಾರ ಖಚಿತ. ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ. ಎಂಎಂಟಿವಿ ವೀಕ್ಷಕರಿಗೆ ನಮಸ್ಕಾರ. ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇಂದು ನಮ್ಮ ಜೊತೆಯಲ್ಲಿದ್ದಾರೆ ಖ್ಯಾತ ನಾಡಿ ಜ್ಯೋತಿಷ್ಯ ಪಂಡಿತರು ಹಾಗೂ ಲಲಿತಾ ದುರ್ಗಾ ಪರಮೇಶ್ವರಿ ಆರಾಧಕರಾದ ಶ್ರೀ ಚಂದ್ರಶೇಖರ್ ಗುರೂಜಿಯವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಮೊದಲಿಗೆ ಎಂಎಂಟಿವಿ ಸಮಸ್ತ ವೀಕ್ಷಕರಿಗೆಲ್ರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ, ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಓಂ ಶ್ರೀ ದಕ್ಷಿಣಾಮೂರ್ತೆ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿವಾಹ ಬಾಂಧವ್ಯಕ್ಕೆ ತನ್ನದೇ ಆದಂತಹ ಪ್ರಾಮುಖ್ಯತೆ ಇದೆ. ವಿವಾಹ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ನಡೀತಕ್ಕಂಥ ಒಂದು ಶುಭ ಕಾರ್ಯ. ಇಂತಹ ಶುಭ ಕಾರ್ಯಗಳು ನಡೆಯಬೇಕಾದ್ರೆ ಏನಾದರೂ ಏರುಪೇರಾಗುತ್ತಾ, ಹೆಚ್ಚು ಕಡಿಮೆ ಆಗ್ತಿದೆಯಾ, ಇಲ್ಲ ಲೇಟ್ ಆಗ್ತಿದೆಯಾ, ಇಲ್ಲ ವಿವಾಹ ಆದ್ರೂ ಏನಾದರೂ ಡೈವರ್ಸ್, ಭಿನ್ನಾಭಿಪ್ರಾಯಗಳು ಉಂಟಾಗ್ತಿದೆಯಾ, ಇಂತಹ ಎಲ್ಲ ಒಂದು ಸಮಸ್ಯೆಗಳಿಗೆ ಎಲ್ಲ ಕುಟುಂಬಗಳಿಗೂ ನಿರಾಶೆ ಉಂಟಾಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಏನಾದರೂ ಪರಿಹಾರ ಇದೆಯಾ ಅಂತ ನಾವು ಓಡ್ಕೊಂಡೋದ್ರೆ ಅದಕ್ಕೆ ಉತ್ತಮ ಪರಿಹಾರ ನಮ್ಮ ಋಷಿಮುನಿಗಳು ಸೂಚಿಸಿರುವಂತಹ ಜ್ಯೋತಿಷ್ಯ. ಹೌದು, ಜ್ಯೋತಿಷ್ಯದಲ್ಲಿ ಎಲ್ಲ ರೀತಿಯ ಒಂದು ಪರಿಹಾರಗಳು ಇದೆ ಅನ್ನೋದು ನಮ್ಮ ಹಿರಿಯರ ಮಾತಾಗಿದೆ. ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚಂದ್ರಶೇಖರ್ ಗುರೂಜಿಯವರು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲಿದ್ದಾರೆ. ನಿಮಗೂ ಇದೇ ರೀತಿ ಏನಾದರೂ ಸಮಸ್ಯೆ ಇದ್ದರೆ ತೆರೆ ಮೇಲೆ ಕಾಣ್ತಕ್ಕಂಥ ನಮ್ಮ ಗುರೂಜಿಯವರ ವಿಳಾಸ ಮತ್ತು ಅವರ ಫೋನ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಏನು ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಿಳ್ಕೊಬೋದು. ಜಾತಕದ ಪ್ರಕಾರ ವಿವಾಹ ಯೋಗ ಇದೆಯಾ, ಇಲ್ಲ ಜಾತಕದ ಪ್ರಕಾರ ನಮ್ಮಲ್ಲಿ ಯಾವಾಗ ವಿವಾಹ ಆಗುತ್ತೆ, ಈ ತರಹ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳಿಗೂ ಗುರೂಜಿಯವರಲ್ಲಿ ಕೇಳಿ ಪರಿಹಾರಗಳನ್ನು ಪಡೆಯೋಣ. ಜಾತಕದ ಪ್ರಕಾರ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಜಾತಕದ ಪ್ರಕಾರ ತುಂಬ ಇಂಪಾರ್ಟೆನ್ಸ್ ಆಗುತ್ತೆ ಗುರುಗಳೇ ವಿವಾಹ ಅನ್ನೋದು. ಆ ರೀತಿ ಏನಾದರೂ ಪರಿಹಾರಗಳಿದೆಯಾ? ನಮ್ಮ ಪರಿಹಾರ ಅನ್ನುವಂಥದ್ದು ಅವರ ಒಂದು ಜಾತಕದ ಒಂದು ಆಧಾರದ ರೀತಿ ಇರ್ತಕ್ಕಂಥ ಒಂದು ವಿಚಾರ ಆಗಿರುತ್ತೆ. ಮನುಷ್ಯನ ಅವನ ಒಂದು ಜೀವನದ ಬಾಲ್ಯ ಆಗಿರ್ಬೋದು, ಯೌವನ ಆಗಿರ್ಬೋದು, ವಿವಾಹ ಆಗಿರ್ಬೋದು, ಈ ರೀತಿ ಅವನ ಒಂದು ಜೀವನದ ಹಂತದಲ್ಲಿಯೂ ಕೂಡ ಪ್ರತಿಯೊಂದು ವಿಚಾರಕ್ಕೂ ಕೂಡ ಉತ್ತಮ ಮಾರ್ಗದರ್ಶನವನ್ನು ಸೂಚಿಸ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಆಗಿರುತ್ತೆ. ಇನ್ನು ವೇದಗಳಲ್ಲಿಯೂ ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ವೇದದ ಕಣ್ಣು ಎನ್ನುವಂತಹ ಒಂದು ವಿಚಾರವನ್ನು ಋಷಿಮುನಿಗಳು ನಮಗೆ ಭಾಳಷ್ಟು ಗ್ರಂಥಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ನೋಡಿ, ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಉತ್ತಮ ಮಾರ್ಗದರ್ಶನವನ್ನು ಕೊಡುತ್ತೆ ಅನ್ನುವಂಥದ್ದು ಯಾವುದೇ ವಿಧವಾದಂಥ ಅತಿಶಯೋಕ್ತಿ ಇಲ್ಲ. ಎಲ್ಲ ವಿಚಾರಗಳಿಗೂ ಕೂಡ ಉತ್ತಮವಾದಂತಹ ಒಂದು ಉತ್ತರ ನಮ್ಮ ಒಂದು ನಾಡಿ ಜ್ಯೋತಿಷ್ಯದ ಪ್ರಕಾರ ಸಂಪೂರ್ಣವಾಗಿ ದೊರೆಯುತ್ತೆ ಅನ್ನೋವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಮ್ಮ. ನೋಡಿ, ಇನ್ನೊಂದು ಪ್ರಶ್ನೆಯನ್ನು ತಾವು ಕೇಳಿದ್ರೆ, ಜಾತಕದ ಪ್ರಕಾರ ವಿವಾಹ ಆಗುವಂತಹ ಯೋಗ ಯಾವ ರೀತಿ ಇರುತ್ತೆ, ವಿವಾಹ ಆಗುವಂಥ ಕೆಲವರಿಗೆ ಏನಾಗಿರುತ್ತೆ ಅಂತಂದರೆ, ನೋಡಿ, ಭಾಳಷ್ಟು ಒಂದು ರೀತಿ ಅನೇಕ ಇಂಟರ್ವ್ಯೂಗಳನ್ನು ನೋಡ್ತಾ ಇರ್ತಾರೆ. ಹಾಗೂ ಅವರು ಎಷ್ಟೇ ಬಾರಿ ಅಂದರೆ ವಧು ವೀಕ್ಷಣೆ ಆಗಿರ್ಬೋದು, ವರ ವೀಕ್ಷಣೆ ಆಗಿರ್ಬೋದು, ಅಂದರೆ ಹುಡುಗಿಯನ್ನು ನೋಡ್ತಾರೆ, ಹುಡುಗನನ್ನು ನೋಡ್ತಾರೆ, ಅವ್ರಿಗೆ ಯಾವುದೇ ವಿಧವಾದಂತಹ ಒಂದು ರೀತಿಯಲ್ಲಿ ಕನೆಕ್ಟ್ ಆಗೋದಿಲ್ಲ. ಬರ್ತಾರೆ, ಏನೋ ಒಂದು ರೀತಿ ಆನ್ಸರ್ ಹೇಳೋದಿಲ್ಲ, ಸುಮ್ಮನೆ ಒಂದು ಇಂಟರ್ವ್ಯೂ ನಡೆಯುತ್ತೆ, ಅದಕ್ಕೆ ಉತ್ತರ ಯಾವುದೇ ರೀತಿ ಬರೋದಿಲ್ಲ. ಕಾರಣ ಏನು ಅನ್ನೋವಂಥ ಒಂದು ವಿಚಾರವನ್ನು ನಾವು ನೋಡಿದಾಗ, ನೋಡಿ, ಅವರ ಒಂದು ಜಾತಕದಲ್ಲಿ ಮೊದಲಿಗೆ ವಿವಾಹ ಯೋಗ ಇದೆಯಾ ಇಲ್ವಾ ಅನ್ನೋವಂಥ ಒಂದು ವಿಚಾರವನ್ನು ನಾವು ತಿಳ್ಕೊಬೇಕಾಗತ್ತೆ. ಇನ್ನು ವಿವಾಹ ಯೋಗ ಇದೆಯಾ ಅನ್ನೋವಂಥ ಒಂದು ಪ್ರಶ್ನೆಗೆ ನೋಡಿ ಉತ್ತರ ಈ ರೀತಿ ಇರುತ್ತೆ. ನೋಡಿ, ಸ್ತ್ರೀ ಜಾತಕದ ಪ್ರಕಾರ ಕುಜಗ್ರಹರನ್ನು ಗಂಡಕಾರಕ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಕುಜಗ್ರಹರು ಗುರುವಿನ ಒಂದು ಸಂಯೋಗವನ್ನು ಹೊಂದಿದ್ದಾಗ ಅಥವಾ ಜಾತಕದಲ್ಲಿ ಶುಭಗ್ರಹಗಳ ಒಂದು ಸಂಯೋಗವನ್ನು ಹೊಂದಿದ್ದಂಥ ಪಕ್ಷದಲ್ಲಿ ಅವರಿಗೆ ವಿವಾಹ ಯೋಗ ಅತಿ ಶೀಘ್ರವಾಗಿ ಆಗ್ತಕ್ಕಂಥದ್ದು. ಅದೇ ರೀತಿ ಕುಜಗ್ರಹರೇನಾದರೂ ಸಹ
ಅವರ ಒಂದು ಜಾತಕ ರೀತಿಯ ಕೆಟ್ಟಿದ್ದಂಥ ಪಕ್ಷದಲ್ಲಿ ವಿವಾಹ ಯೋಗ ಭಾಳಷ್ಟು ನಿಧಾನ ಆಗ್ತಕ್ಕಂಥದ್ದು. ಇನ್ನೂ ಮುಂದುವರೆದ ಭಾಗವಾಗಿ ನಾವು ನೋಡೋವಂಥದ್ದಾದರೆ ನೋಡಿ, ಕೇತು ಗ್ರಹರು ಅವ್ರಿಗೆ ಭಾಳಷ್ಟು ಸಮಸ್ಯೆಯನ್ನು ತಂದುಕೊಡ್ತಾ ಇರ್ತಾರೆ. ಒಂದು ವೇಳೆ ಕುಜಗ್ರಹರೇನಾದರೂ ಕೇತುವಿನ ಒಂದು ಸಂಯೋಗದಲ್ಲಿದ್ದಂಥ ಪಕ್ಷದಲ್ಲಿ ಅಥವಾ ಕೇತುವಿನ ಒಂದು ಕಕ್ಷೆಯಲ್ಲಿದ್ದಂಥ ಪಕ್ಷದಲ್ಲಿ ಆ ಒಂದು ಸ್ತ್ರೀ ಜಾತಕರಿಗೆ ವಿವಾಹ ಭಾಳಷ್ಟು ನಿಧಾನ ಆಗ್ತಾ ಇರ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತಮ್ಮ. ಅದೇ ರೀತಿ ಪುರುಷ ಜಾತಕವನ್ನು ನಾವು ನೋಡಿದಾಗ ನೋಡಿ, ಶುಕ್ರಗ್ರಹರನ್ನ ಹೆಂಡತಿ ಕಾರಕ ಅಂತ ಹೇಳ್ತಕ್ಕಂಥದ್ದು. ನೋಡಿ, ಶುಕ್ರಗ್ರಹರೇನಾದರೂ ಕೂಡ ಕೇತು ಕಕ್ಷೆಯಲ್ಲಿದ್ದಾಗ ಅಂಥವ್ರಿಗೆ ವಿವಾಹ ಯೋಗ ಭಾಳಷ್ಟು ಕಷ್ಟಕರವಾಗಿರುತ್ತೆ. ಅದೇ ರೀತಿ ನೋಡಿ, ಶನಿಗ್ರಹರಿಗೆ ಏನಾದರೂ ಕುಜ ಮತ್ತು ಕೇತು ಹಾಗೂ ಶುಕ್ರಗ್ರಹರ ಒಂದು ಸಂಯೋಗ ಇದ್ದಂಥ ಪಕ್ಷದಲ್ಲಿ ಅವರಿಗೆ ಭಾಳಷ್ಟು ವಿವಾಹ ಯೋಗ ಭಾಳಷ್ಟು ನಿಧಾನ ಆಗಿರುತ್ತೆ. ಕೆಲವಕ್ಕೂ ಕೂಡ ಅವರ ಒಂದು ಪೂರ್ವಾರ್ಜಿತ ಕರ್ಮಗಳಿಗೆ ಸಂಬಂಧ ಇರುತ್ತೆ. ಕಾರಣ ಏನು ಅಂತಂದರೆ ನೋಡಿ, ಪೂರ್ವಜನ್ಮದಲ್ಲಿ ಅವರು ಈ ಒಂದು ವಿಚಾರಗಳನ್ನು ಭಾಳಷ್ಟು ತಿರಸ್ಕಾರ ಮಾಡಿರ್ತಾರೆ. ಆದ್ದರಿಂದ ಅವ್ರಿಗೆ ಈ ಒಂದು ಜನ್ಮದಲ್ಲಿ ವಿವಾಹ ಯೋಗ ಭಾಳಷ್ಟು ನಿಧಾನ ಆಗ್ತಾ ಇರ್ತಕ್ಕಂಥದ್ದು ಹಾಗೂ ಅವರ ಒಂದು ಜಾತಕದ ಪ್ರಕಾರ ವಿವಾಹ ಯೋಗ ಭಾಳಷ್ಟು ಒಂಥರ ಸ್ಟ್ರಕ್ ಆಗಿರುತ್ತೆ. ಈ ರೀತಿ ಈ ಒಂದು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ತಿಳ್ಕೊಬೋದಾಗಿರುತ್ತಮ್ಮ. ಗುರುಜಿಯವರೇ, ಜಾತಕದ ಪ್ರಕಾರ ವಿವಾಹವಾಗಲು ಸರಿಯಾದ ಮಾರ್ಗದರ್ಶನ ಸಿಗುತ್ತಾ ನಮ್ಮ ಜ್ಯೋತಿಷ್ಯದಲ್ಲಿ? ಜ್ಯೋತಿಷ್ಯದ ಪ್ರಕಾರ ನೋಡಿ, 100% ಅವರ ಒಂದು ಜಾತಕವನ್ನು ಪರಿಶೀಲನೆ ಮಾಡಿದಾಗ ಉತ್ತಮವಾದಂತಹ ಮಾರ್ಗದರ್ಶನ, ಅದರಲ್ಲಿ ನಾಡಿ ಜ್ಯೋತಿಷ್ಯದ ಪ್ರಕಾರ 100% ಅವ್ರಿಗೆ ದೊರೆಯುತ್ತೆ. ಇನ್ನು ನೋಡಿ, ಅದಕ್ಕೂ ಕೂಡ ನಾವು ಜಾತಕವನ್ನು ವೀಕ್ಷಣೆ ಮಾಡಿದಾಗ ಕೇವಲ ಗುರುಗಳಿಂದ ಅಥವಾ ಹಿರಿಯರಿಂದ ಮಾತ್ರ ಅಲ್ಲ. ನೋಡಿ, ಅವರ ಒಂದು ಜಾತಕ ರೀತಿಯ ನಾವು ನೋಡಿದಾಗ ಗುರುಗ್ರಹರು ಅತ್ಯಂತ ಬಲಿಷ್ಠವಾಗಿರಬೇಕಾಗುತ್ತೆ. ಅವರ ಒಂದು ಜಾತಕ ರೀತಿಯ ನೋಡಿ, ಗುರುಗ್ರಹರು ಮಾರ್ಗದರ್ಶನವನ್ನು ಸೂಚಿಸ್ತಕ್ಕಂಥದ್ದು. ಅವರ ಜಾತಕದಲ್ಲಿ ಗುರುಗ್ರಹರೇನಾದರೂ ಕೆಟ್ಟಂಥ ಪಕ್ಷದಲ್ಲಿ, ಕ್ರೂರಗ್ರಹರ ಒಂದು ಸಂಯೋಗವನ್ನು ಹೊಂದಿದ್ದಂಥ ಪಕ್ಷದಲ್ಲಿ, ಈ ರೀತಿ ಇದ್ದಂತಹ ಸಮಯದಲ್ಲಿ ಅವರಿಗೆ ಮಾರ್ಗದರ್ಶನವೂ ಕೂಡ ಸರಿಯಾಗಿ ದೊರೆಯೋದಿಲ್ಲ. ಅದರಿಂದಲೂ ಕೂಡ ವಿವಾಹ ನಿಧಾನ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇವೆಲ್ಲವನ್ನೂ ಕೂಡ ಜಾತಕ ರೀತ್ಯ ಅವರು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಉತ್ತಮವಾದಂತಹ ಪರಿಹಾರಗಳನ್ನು ಕಂಡುಕೊಂಡಾಗ ಅವರ ಒಂದು ಜೀವನದಲ್ಲಿ ಉತ್ತಮವಾದಂತಹ ಒಂದು ವಿವಾಹ ಯೋಗ ಪ್ರಾಪ್ತಿ ಮಾಡ್ಕೊಳ್ಬೋದು, ಉತ್ತಮವಾದಂತಹ ಅಭಿವೃದ್ಧಿಯನ್ನು ಹೊಂದ್ಬೋದು ಅನ್ನೋಂಥ ಒಂದು ವಿಚಾರವನ್ನು ನಾವು ತಿಳ್ಕೊಬೋದಾಗಿರುತ್ತೆಮ್ಮ. ಗುರುಜಿಯವರೇ, ಈಗ ಹೇಳ್ತಿದ್ದೀರಾ ನೀವು ಜಾತಕದ ಪ್ರಕಾರ ಓಕೆ ನಮಗೆ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ ಅಂತ, ಅದೇ ತುಂಬ ಸರಿ ಮಿಸ್ಗೈಡ್ ಆಗ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಎಲ್ಲದಕ್ಕೂ ಕೂಡ ನೋಡಿ, ವಿವಾಹ ವಿಚಾರಗಳು ಯಾವುದೇ ಮನುಷ್ಯನ ಒಂದು ವಿವಾಹ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಆದರೆ ನಾವು ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ವಿವಾಹ ವಿಚಾರ. ಈ ಒಂದು ವಿಚಾರದಲ್ಲಿ ಮಿಸ್ಗೈಡ್ ಆಗುವಂತಹ ಒಂದು ಯೋಗ ಅವರ ಒಂದು ಜಾತಕ ರೀತಿಯ ಇದ್ದಂತಹ ಪಕ್ಷದಲ್ಲಿ ಮಾತ್ರ ಅವರಿಗೆ ಮಿಸ್ಗೈಡ್ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ನೋಡಿ, ಜಾತಕದಲ್ಲಿ ಕಡಾಖಂಡಿತವಾಗಿ ಅವ್ರು ತಿಳ್ಕೊಬೋದು ಯಾರಿಂದ ಅವ್ರ ಒಂದು ವಿವಾಹ ಮಿಸ್ಗೈಡ್ ಆಗ್ತಾ ಇದೆ. ನೋಡಿ, ಭಾಳಷ್ಟು ಜನಕ್ಕೆ ನಾವು ನೋಡಿರ್ಬೋದು, ಮುಂದ್ಗಡೆ ಹೆಣ್ಣು ಕೊಡ್ತೀವಿ ಅಂತಾರೆ ಅಥವಾ ಹುಡುಗನ್ನ ಮಾಡ್ಕೊಳ್ತೀವಿ ಅಂತ ಹುಡುಗನ ಮನೆಯವ್ರು ಹೇಳಿರ್ತಾರೆ. ಆನಂತರ ಯಾವುದೇ ರೀತಿ ಉತ್ತರ ಬರೋದಿಲ್ಲ ಅವ್ರಿಗೆ. ಕಾರಣ ಏನು ಅಂತಂದರೆ ಯಾರೋ ಒಬ್ಬರು ಅವರ ಒಂದು ನೆಂಟರಿಷ್ಟರು ಅವ್ರಿಗೆ ಮಿಸ್ಗೈಡ್ ಮಾಡ್ತಾ ಇರ್ತಾರೆ. ಅಂದರೆ ನೋಡಿ, ಗ್ರಹಗಳು ನೋಡಿ ಮಿಸ್ಗೈಡ್ ಮಾಡ್ತಕ್ಕಂಥದ್ದು ಭಾಳಷ್ಟು. ಕುಜಗ್ರಹರು ಮಿಸ್ಗೈಡ್ ಕಾರಕ ಅಂದರೆ ಶತ್ರು, ಏನೋ ಒಂದು ರೀತಿ ಅವರಿಗೆ ನೋಡಿ ರಾಹುವಿನ ಒಂದು ಸಂಯೋಗ, ರಾಹು ದಿಕ್ತಪ್ಸೋವಂಥ ಒಂದು ಗ್ರಹವಾಗಿರುತ್ತೆ. ಪದೇ ಪದೇ ಅವರಿಗೆ ಡೈವರ್ಷನ್ ಕೊಡ್ತಕ್ಕಂಥದ್ದು. ನೋಡಿ, ಕುಜ ಅಂತಂದರೆ ಅವರ ಒಂದು ಜಾತಕ ರೀತಿಯ ರಕ್ತ ಸಂಬಂಧಿಗಳಾಗಿರ್ತಕ್ಕಂಥದ್ದು. ನೋಡಿ, ಅದೇ ರೀತಿ ಬುಧಗ್ರಹರನ್ನು ನಾವು ತೆಗೆದುಕೊಂಡಾಗ ಅವರ ಒಂದು ನೆರೆಹೊರೆಯವರಾಗಿರ್ತಾರೆ. ನೋಡಿ, ಈ ರೀತಿ ಗ್ರಹಗಳು ಕೆಟ್ಟಿದ್ದಂಥ ಪಕ್ಷದಲ್ಲಿ ಅವರ ಮನೆಯ ಒಂದು ನೆರೆಹೊರೆಯವರೇ ಅವರಿಗೆ ವಿವಾಹ ಬಂಧನಕ್ಕೆ ಅಡೆತಡೆಯನ್ನು ಉಂಟು ಮಾಡ್ತಕ್ಕಂಥದ್ದು, ಮಿಸ್ಗೈಡ್ ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲ ನಡೀತಾ ಇರ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ಕುಜಗ್ರಹರು ಅವರ ಒಂದು ಜಾತಕದಲ್ಲಿ ಕೆಟ್ಟಿದ್ದಂಥ ಪಕ್ಷದಲ್ಲಿ ಅದು ಹೆಣ್ಣು ಮಗುವಿನ ಒಂದು ಜಾತಕ ಆಗಿರ್ಬೋದು ಅಥವಾ ಗಂಡು ಮಕ್ಕಳ ಒಂದು ಜಾತಕವೇ ಆಗಿರ್ಬೋದು. ಕುಜಗ್ರಹರು ಕೆಟ್ಟಂಥ ಪಕ್ಷದಲ್ಲಿ ಅವರ ಒಂದು ರಕ್ತ ಸಂಬಂಧಿಗಳೇ ಅವರ ಒಂದು ವಿವಾಹದ ಒಂದು ವಿಚಾರದಲ್ಲಿ ಸಮಸ್ಯೆಯನ್ನು ಹಾಗೂ ಮಿಸ್ಗೈಡ್ಗಳನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ.
ನೋಡಿ, ಇನ್ನು ಶುಕ್ರ ಗ್ರಹರನ್ನು ನಾವು ಕೇಂದ್ರೀಕರಿಸಿ ನೋಡಿದಾಗ ಶುಕ್ರ ಅಂತಂದರೆ ಅವರ ಒಂದು ಮನೆತನದ ಸ್ತ್ರೀಯರಾಗ್ತಾರೆ. ಆ ಒಂದು ಮನೆತನದ ಸ್ತ್ರೀಯರಲ್ಲಿ ನೋಡಿ, ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಭಾಳಷ್ಟು ಭಿನ್ನಾಭಿಪ್ರಾಯಗಳಿರುತ್ತೆ ಹೆಣ್ಮಕ್ಳಲ್ಲಿ. ನೋಡಿ, ಅವರಲ್ಲಿ ಶತ್ರುತ್ವ ಭಾವನೆ ಅನ್ನೋವಂಥದ್ದು ಇರುತ್ತೆ. ಅವರ ಒಂದು ಆ ಮಗುವಿನ ಒಂದು ಜಾತಕದಲ್ಲಿ ಏನಾದರೂ ಶುಕ್ರ ಗ್ರಹರು ಕೆಟ್ಟಿದ್ದಂಥ ಪಕ್ಷದಲ್ಲಿ ಅವರ ಒಂದು ಚಿಕ್ಕಮ್ಮ ಆಗಿರ್ಬೋದು, ದೊಡ್ಡಮ್ಮ ಆಗಿರ್ಬೋದು, ಮನೆತನದ ಸ್ತ್ರೀಯರು ಅವರೆಲ್ಲರೂ ಕೂಡ ಇವರ ಒಂದು ವಿವಾಹದ ವಿಚಾರದಲ್ಲಿ ಮಿಸ್ಗೈಡ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಆದ್ದರಿಂದ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಯಾರು ಮಿಸ್ಗೈಡ್ ಮಾಡ್ತಾ ಇರ್ತಾರೆ ಅವರನ್ನು ಇವರ ಒಂದು ವಿವಾಹದ ವಿಚಾರದಲ್ಲಿ ಅವಾಯ್ಡ್ ಮಾಡಬೇಕಾಗತ್ತೆ. ಅದೇ ಈ ಒಂದು ಪ್ರಶ್ನೆಗೆ ಉತ್ತಮವಾದಂಥ ಮೊದಲನೇ ಪರಿಹಾರ. ಆನಂತರ ಅವರ ಒಂದು ಜಾತಕದಲ್ಲಿ ಯಾವ ಗ್ರಹ ಕೆಟ್ಟಿರ್ತಕ್ಕಂಥದ್ದು ಆ ಒಂದು ವಿಚಾರಗಳಿಗೆ ಸೂಕ್ತವಾದಂತಹ ಪರಿಹಾರಗಳನ್ನು ಮಾಡ್ಕೊಳೋದ್ರಿಂದ ಉತ್ತಮವಾಗಿ ಅವರ ಒಂದು ವಿವಾಹದ ವಿಚಾರದಲ್ಲಿ ಮುಂದುವರಿಬೋದಾಗಿರುತ್ತೆ. ಗುರುಗಳೇ, ಈಗ ನೋಡಿ, ಕಾಮನ್ ಆಗಿ ವಿವಾಹ ಕೆಲವರಿಗೆ ಬೇಗ ಆಗುತ್ತೆ, ಕೆಲವರಿಗೆ ನಿಧಾನ ಆಗುತ್ತೆ. ಎಷ್ಟನೇ ವಯಸ್ಸಿನಲ್ಲಿ ವಿವಾಹ ಆಗ್ಬೋದು ಜಾತಕದ ಪ್ರಕಾರ ಅಂತ ಹೆಂಗೆ ಗೊತ್ತಾಗುತ್ತೆ? ನೋಡಿ, ಈಗ ವಿವಾಹಕಾರಕ ನೋಡಿ, ವಿವಾಹ ಅನ್ನೋವಂಥದ್ದಕ್ಕೆ ಅವರ ಒಂದು ಜಾತಕದಲ್ಲಿ ಪ್ರಪ್ರಥಮವಾಗಿ 3 ಗ್ರಹಗಳು ಕಾರಣವನ್ನು ಹೊಂದುತ್ತೆ. ಮೊದಲನೇದಾಗಿ ಗುರು ಅತ್ಯಂತ ಶಕ್ತಿಯುತವಾಗಿರಬೇಕು. ಬಲಯುಕ್ತವಾಗಿದ್ದಂಥ ಪಕ್ಷದಲ್ಲಿ ಅವರಿಗೆ ಭಾಳಷ್ಟು ಶೀಘ್ರವಾಗಿ ವಿವಾಹ ಆಗ್ತಕ್ಕಂಥದ್ದು. ಇನ್ನು ಅದೇ ರೀತಿ ನೋಡಿ, ಭಾಳಷ್ಟು ಮಂದಿಗೆ ನೀವು ನೋಡಿರ್ತೀರ, ಬಾಲ್ಯ ವಿವಾಹಗಳೇ ಆಗೋಗಿರುತ್ತೆ. ಅಂದರೆ 20 ವರ್ಷದ ಒಳಗಡೆನೇ ಅವರಿಗೆ ಭಾಳಷ್ಟು ಬೇಗ ಕಂಕಣಬಲ ಪ್ರಾಪ್ತಿಯಾಗುತ್ತೆ. ಇನ್ನು ಕೆಲವರಿಗೆ 40 ವರ್ಷ ಆದರೂ ವಿವಾಹ ಆಗಿರಲ್ಲ. ಕಾರಣ ಯಾಕೆ ಈ ರೀತಿ ಎಲ್ಲ ಯಾಕಾಗುತ್ತೆ ಅನ್ನೋವಂಥದ್ದು ನಾವು ಜಾತಕ ರೀತಿಯ ಪರಿಶೀಲನೆ ಮಾಡಿದಾಗ ನೋಡಿ, ಶುಕ್ರ ಗ್ರಹರು ಮಂಗಳ ಕಾರ್ಯಕ್ಕೆ ಕಾರಕತ್ವವನ್ನು ವಹಿಸ್ತಕ್ಕಂಥದ್ದು. ಅದೇ ರೀತಿ ಸೂರ್ಯ ಅಂದರೆ ಟೈಮ್ ನೋಡಿ, ಸಮಯಕ್ಕೆ ಅಧಿಪತಿ ಸೂರ್ಯಗ್ರಹರಾಗ್ತಾರೆ. ಜಾತಕದಲ್ಲಿ ಸೂರ್ಯಗ್ರಹರು ಉಚ್ಚ ಸ್ಥಾನ ಅಥವಾ ಉಚ್ಚ ಅಭಿಲಾಷಿಯಾಗಿದ್ದಂಥ ಪಕ್ಷದಲ್ಲಿ ಅವರಿಗೆ ಯಾವ ಸಮಯಕ್ಕೆ ಏನು ನಡಿಬೇಕೋ ಅದು ಆಟೋಮೆಟಿಕ್ಕಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಶುಕ್ರ ಜಾತಕದಲ್ಲಿ ಕೆಟ್ಟಂಥ ಪಕ್ಷದಲ್ಲಿ ಅವರಿಗೆ ಶುಭ ಕಾರ್ಯಗಳು ಅಂದರೆ ಈ ಥರ ವಿವಾಹ ಕಾರ್ಯಗಳಾಗಿರ್ಬೋದು, ಈ ಒಂದು ವಿಚಾರಗಳಲ್ಲಿ ಅವರಿಗೆ ಅಡೆತಡೆ ಉಂಟಾಗ್ತಕ್ಕಂಥದ್ದು, ಆದ್ದರಿಂದ ನಿಧಾನ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ನೋಡಿ, ಸೂರ್ಯಗ್ರಹರು ಚೆನ್ನಾಗಿದ್ದಂಥ ಪಕ್ಷದಲ್ಲಿ ಸೂರ್ಯ ಯೌವನಕ್ಕೆ ಕಾರಕತ್ವವನ್ನು ವಹಿಸ್ತಾರೆ. ಅವರಿಗೆ ಭಾಳಷ್ಟು ಇನ್ ಟೈಮಿಗೆ ಎಲ್ಲ ಆಗ್ತಕ್ಕಂಥದ್ದು. ಅಂದರೆ ನೋಡಿ, ಸಾಮಾನ್ಯವಾಗಿ ಹೆಣ್ಣು ಮಗುಗೆ ಇವತ್ತಿನ ಒಂದು ಲೀಗಲ್ಲಾಗಿ ನಾವು ನೋಡೋ ಅಂಥದ್ದಾದರೆ 21 ವರ್ಷಕ್ಕೆ ವಿವಾಹ ಆಗಬೇಕು. ಗಂಡು ಮಕ್ಕಳಿಗೆ 27 ಇಯರ್ಸ್ಗೆ ವಿವಾಹ ಆಗಬೇಕಾಗುತ್ತೆ. ಅವರಿಗೆ ಯಾವ ಇನ್ ಟೈಮ್ನಲ್ಲಿ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಗುರುಗ್ರಹರು ಹಾಗೂ ಶುಕ್ರಗ್ರಹರು ಕೆಟ್ಟಂಥ ಪಕ್ಷದಲ್ಲಿ ಅವರಿಗೆ ಅಡೆತಡೆ ಉಂಟಾಗುತ್ತೆ. ಆದ್ದರಿಂದ ಈ 3 ಗ್ರಹಗಳು ನಮ್ಮ ಒಂದು ಜಾತಕ ರೀತ್ಯ ಸರಿಯಾಗಿದ್ದಾವ, ನಮ್ಮ ಒಂದು ಯಾವ ರೀತಿ ನಾವು ಪರಿಹಾರಗಳನ್ನು ಅನುಸರಿಸಬೇಕು ಅನ್ನೋವಂಥ ಒಂದು ವಿಚಾರಗಳನ್ನು ತಿಳ್ಕೊಂಡು ಮುಂದುವರಿಸಿದಂಥ ಪಕ್ಷದಲ್ಲಿ ಅವರಿಗೆ ಯಾವ ಸಮಯದಲ್ಲಿ ಏನು ನಡೀಬೇಕೋ ಶುಭ ಕಾರ್ಯಗಳು ಆ ವಿಚಾರದಲ್ಲಿ ಉತ್ತಮವಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋಂಥ ಒಂದು ವಿಚಾರವನ್ನು ಈ ಪ್ರಶ್ನೆಯಿಂದ ನಾವು ತಿಳ್ಕೊಬೋದಮ್ಮ. ಗುರುಗಳೇ, ಈಗ ನೋಡಿ, ಈಗಿನ ಒಂದು ಟ್ರೆಂಡ್ ಅಂತ ಹೇಳ್ಬೋದು ಪ್ರೇಮ ವಿವಾಹ, ಲವ್ ಮ್ಯಾರೇಜಸ್ ಅನ್ನೋದು. ಇದು ಜಾತಕದ ಪ್ರಕಾರ ಪ್ರೇಮ ವಿವಾಹವಾಗುವಂತಹ ಯೋಗ ಏನಾದರೂ ಇದೆಯಾ? ಅಂದರೆ ಪ್ರೇಮ ವಿವಾಹ ಯೋಗ ತಿಳ್ಕೊಳೋದು ಹೇಗೆ ಅಂತ ತಾವು ಕೇಳ್ತಾ ಇದ್ದೀರಾ? ಓಕೆಮ್ಮ. ನೋಡಿ, ಜಾತಕದ ಪ್ರಕಾರ ಈಗಿನ ಒಂದು ಜನ್ರೇಷನ್ನು ಲವ್ ಮ್ಯಾರೇಜಸ್ನ ಭಾಳಷ್ಟು ಜನ ಇಷ್ಟಪಡ್ತಾರೆ. ಈ ಒಂದು ವಿಚಾರವಾಗಿ ನಾವು ನೋಡೋ ಅಂಥದ್ದಾದರೆ ನೋಡಿ, ಬುಧ ಮತ್ತು ಚಂದ್ರಗ್ರಹರು ಪ್ರೀತಿ ಪ್ರೇಮವನ್ನು ಸೂಚಿಸ್ತಕ್ಕಂಥದ್ದು. ಜಾತಕದಲ್ಲಿ ಬುಧಚಂದ್ರ ಸಂಯೋಗ ಇದ್ದಂಥ ಪಕ್ಷದಲ್ಲಿ ಅವರ ಒಂದು ಜಾತಕ ರೀತಿ ಅವರಿಗೆ ಪ್ರೇಮಾಂಕರ ಉಂಟಾಗುತ್ತೆ. ಅಂದರೆ ಪ್ರೀತಿ ಪ್ರೇಮಗಳು ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಈ ಒಂದು ಪ್ರೀತಿ ಪ್ರೇಮ ವಿವಾಹವಾಗಿ ಪರಿಣಾಮ ಆಗುತ್ತಾ ಇಲ್ವಾ ಅನ್ನೋವಂಥದ್ದು ನಿಮ್ಮ ಒಂದು ಪ್ರಶ್ನೆಯ ಅಂತರಾರ್ಥ ಆಗಿರುತ್ತೆ. ನೋಡಿ, ಗುರುಗ್ರಹರು ಆ ಒಂದು ಬುಧಚಂದ್ರ ಸಂಯೋಗಗಳಿಗೆ ಗುರುಗ್ರಹರ ಒಂದು ದೃಷ್ಟಿ ಇದ್ದಂಥ ಪಕ್ಷದಲ್ಲಿ ಮಾತ್ರ ಅವರಿಗೆ ಪ್ರೇಮ ವಿವಾಹಕ್ಕೆ ತಿರುಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇಲ್ಲದಿದ್ದಂಥ ಪಕ್ಷದಲ್ಲಿ ಅವರಿಗೆ ಪ್ರೇಮ ಅನ್ನೋವಂಥದ್ದು ಅವರ ಒಂದು ಪ್ರೀತಿಗೆ ಭಗ್ನತೆ ಉಂಟಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಆದ್ದರಿಂದ ನೋಡಿ, ಪ್ರೀತಿ ಪ್ರೇಮ ಅನ್ನೋವಂಥ ಒಂದು ವಿಚಾರದಲ್ಲೂ ಕೂಡ
ಸೂಕ್ತವಾದಂತಹ ಒಂದು ಮಾರ್ಗದರ್ಶನ ಪಡ್ಕೊಳ್ಳೋದ್ರಿಂದ ಅವರ ಒಂದು ಪ್ರೀತಿ ಪ್ರೇಮಕ್ಕೆ ಚ್ಯುತಿ ಬರದ ಹಾಗೆ ಅವರ ಒಂದು ಜೀವನದಲ್ಲಿ ಮುನ್ನಡೆಸ್ಕೊಂಡು ಹೋಗ್ಬೋದು ಅನ್ನೋವಂಥದ್ದನ್ನು ನಾವು ತಿಳ್ಕೊಬೋದಮ್ಮ. ಗುರುಜಿ, ಈಗ ನೋಡಿ, ಒಬ್ಬ ವಧುನ ವರ ಅಥವಾ ವಧು ನೋಡೋಕ್ಕೆ ಹೋಗ್ತಾರೆ ಅನ್ನೋ ಒಂದು ಇದು ಕಾನ್ಸೆಪ್ಟ್ ನಮ್ಮಲ್ಲಿ ತುಂಬ. ಯಾಕಂದರೆ ನೋಡಲೇಬೇಕು. ಆ ಒಂದು ಸಂದರ್ಭದಲ್ಲಿ ನಾವು ಕುಟುಂಬ ಸಮೇತ ಹೋಗ್ಬೇಕಾ ಅಥವಾ ಒಬ್ಬಂಟಿಯಾಗಿ ಹೋಗ್ಬೋದಾ ಅನ್ನೋದು ತುಂಬ ಎಲ್ರಿಗೂ ಕಾಡ್ತಕ್ಕಂಥ ಒಂದು ಪ್ರಶ್ನೆ. ಅದಕ್ಕೇನು ಹೇಳ್ತೀರಾ ಗುರುಜಿಯವರೇ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ತಾವು. ನೋಡಿ, ಎಲ್ಲ ವಿಚಾರಗಳಿಗೂ ಕೂಡ ಜಾತಕದ ಪ್ರಕಾರ ನಾವು ಸೂಕ್ತವಾದಂತಹ ಒಂದು ಉತ್ತರವನ್ನು ತೆಗೆದುಕೊಳ್ಬೋದಾಗಿರುತ್ತೆ. ನಾನು ಆಗಲೇ ಹೇಳಿದೆ ನೋಡಿ, ಯಾವ ರೀತಿ ಅಂತಂದರೆ ನಮ್ಮ ಒಂದು ವಿವಾಹ ವಿಚಾರದಲ್ಲಿ ಯಾರು ದಿಕ್ತಪ್ಪಿಸ್ತಾರೆ ಅಥವಾ ಮಿಸ್ಗೈಡ್ ಮಾಡೋ ಅಂಥದ್ದು ಈ ರೀತಿ ಇದ್ದಂಥ ಪಕ್ಷದಲ್ಲಿ ಅಂತಹ ಒಂದು ಜನರನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಅವರನ್ನು ಹೊರತುಪಡಿಸಿ ನೋಡಿ, ಕೆಲವೊಮ್ಮೆ ವಿವಾಹದ ಒಂದು ವಿಚಾರಗಳಲ್ಲಿ ಹೋಗ್ತಾ ಇದ್ದಾಗ ಅವರ ಒಂದು ಕುಟುಂಬಸ್ಥರೇ ಅವರಿಗೆ ಹಿಂಬದಿಯಿಂದ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡೋವಂಥದ್ದು ಇರುತ್ತೆ. ಅಂದರೆ ಮುಂದ್ಗಡೆ ಶತ್ರುತ್ವ ಇಲ್ದಿರ ಭಾಳಷ್ಟು ಚೆನ್ನಾಗಿ ನಯವಂಚಕರ ರೀತಿಯಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು. ಆನಂತರ ಅವರು ಇಂಟರ್ವ್ಯೂ ಎಲ್ಲ ಮುಗಿದು ಹೊರಗಡೆ ಬಂದಮೇಲೆ ಈ ಒಂದು ಸಂಬಂಧ ಸರಿ ಇಲ್ಲ, ಇದನ್ನು ನಿಲ್ಲಿಸ್ಬಿಡೋಣ ಅಥವಾ ಕೊಡಬೇಡಿ ಅನ್ನೋವಂಥದ್ದು ಈ ರೀತಿ ಎಲ್ಲ ಮಿಸ್ಗೈಡ್ಗಳಾಗೋ ಸಾಧ್ಯತೆ, ಆಮೇಲೆ ದಿಕ್ತಪ್ಸೋವಂಥ ಒಂದು ಸಾಧ್ಯತೆಗಳು ಜಾತಕ ರೀತಿ ಇರುತ್ತೆ. ಆದ್ದರಿಂದ ಒಂಟಿಯಾಗಿ ಹೋಗೋದು ಬೆಸ್ಟಾ ಅಥವಾ ಕುಟುಂಬ ಸಮೇತ? ನೋಡಿ, ಕುಟುಂಬ ಅಂತಂದರೆ ಎಲ್ಲರೂ ಇರ್ತಾರೆ, ಅದರಲ್ಲಿ ಯಾರು ಅವ್ರಿಗೆ ಸಮಸ್ಯೆಯನ್ನು ನೋಡಿ. ಇನ್ನೊಂದು ವಿಚಾರ ತಿಳ್ಕೊಬೇಕು, ಸಮಸ್ಯೆ ಅಂತಂದರೆ ಕೇವಲ ಒಂದು ನೆಗೆಟಿವ್ ಆಗಿ ಇದು ಮಾಡೋವಂಥ ವಿಚಾರಗಳಲ್ಲ, ಬ್ಯಾಕ್ ಸ್ಟ್ಯಾಬಿಂಗ್ ಮಾಡೋವಂಥ ವಿಚಾರಗಳಲ್ಲ. ನೋಡಿ, ಇವಾಗ ಚಂದ್ರಗ್ರಹರು ಅಂದರೆ ತಾಯಿ ಆಗ್ತಾರೆ. ನೋಡಿ, ತಾಯಿ ಚಂದ್ರಗ್ರಹರು ಕೆಟ್ಟಿದ್ದಂಥ ಪಕ್ಷದಲ್ಲಿ ಅಂದರೆ ಇವರು ಆ ಥರ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಲ್ಲ, ಏನೋ ಒಂದು ರೀತಿ ಅವ್ರು ಮಾತಾಡ್ತಕ್ಕಂಥ ಒಂದು ಮಾತಿನಿಂದ ಅಲ್ಲಿ ಒಂದು ಸಣ್ಣ ಸಮಸ್ಯೆ ಆಗುತ್ತೆ, ಅಲ್ಲಿ ಒಂದು ರೀತಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಸ್ವಲ್ಪ ಸಮಯ ಅವರನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗು. ಆನಂತರ ಪೂರ್ಣ ಮಾತುಕತೆಯಲ್ಲಿ ಎಲ್ಲರೂ ಭಾಗವಹಿಸಿದ್ರೆ ಸರೋಗುತ್ತೆ ಅನ್ನೋವಂಥದ್ದು ಈ ಒಂದು ಪ್ರಶ್ನೆಗಳಿಂದ ನಾವು ತಿಳ್ಕೊಳ್ಬೋದಾಗಿರುತ್ತಮ್ಮ. ವೀಕ್ಷಕರೇ, ಇನ್ನಷ್ಟು ಪ್ರಶ್ನೆಗಳಿಗೆ, ನಿಮ್ಮ ವಿವಾಹಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಪ್ರಶ್ನೆಗಳಿಗೆ ಈಗ ಸಣ್ಣ ಒಂದು ವಿರಾಮ ತಗೊಂಡು ಮತ್ತೆ ಭೇಟಿಯಾಗೋಣ. ನಾಡಿಗುರು ಶ್ರೀ ಚಂದ್ರಶೇಖರ್ ಗುರೂಜಿ ಸಾರಥ್ಯದಲ್ಲಿ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ. ಇದು ಸಪ್ತಪದಿ ಪ್ರಶ್ನೋತ್ತರ ಪರಿಹಾರ. ವಿವಾಹಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಗೂ ನಾಡಿ ಜ್ಯೋತಿಷ್ಯರಲ್ಲಿ 100% ಪರಿಹಾರ ಖಚಿತ. ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ. ವಿರಾಮದ ನಂತರ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಿಮಗೂ ಇದೇ ರೀತಿ ಯಾವುದಾದ್ರೂ ವಿವಾಹಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ ಇದ್ದರೆ, ಪ್ರಶ್ನೆಗಳಿದ್ದರೆ, ಇಲ್ಲ ಡೌಟ್ಸ್ ಇದ್ದರೆ ಎಲ್ಲದಕ್ಕೂ ನಮ್ಮ ತೆರೆ ಮೇಲೆ ಕಾಣ್ತಕ್ಕಂಥ ಒಂದು ನಂಬರ್ಗೆ ಕಾಲ್ ಮಾಡಿ ಮತ್ತು ಗುರೂಜಿಯವರ ನೇರ ಸಂದರ್ಶನಕ್ಕೆ ಅಪಾಯಿಂಟ್ಮೆಂಟ್ ಪಡ್ಕೊಳ್ಳಿ. ಗುರೂಜಿಯವರೇ, ವಿರಾಮದ ನಂತರ ಸ್ವಾಗತ ಕಾರ್ಯಕ್ರಮಕ್ಕೆ. ನೋಡಿ, ಜಾತಕದ ಪ್ರಕಾರ ಹುಡುಗಿ ಅಥವಾ ಹುಡುಗನಿಗೆ ಸಂಬಂಧದಲ್ಲಿ ವರ ಅಥವಾ ಹುಡುಗಿ ಸಿಗುತ್ತಾ? ಆ ಯೋಗ ಇದೆಯಾ? ಹೇಗೆ ತಿಳ್ಕೊಳ್ಳೋದು? ಓಕೆಮ್ಮ. ಅಂದರೆ ನೋಡಿ, ಭಾಳಷ್ಟು ಜನಕ್ಕೆ ಅವರ ಒಂದು ಸೋದರ ಸಂಬಂಧಿಗಳಲ್ಲೇ ವಿವಾಹ ಮಾಡ್ಕೊಬೇಕು, ಸೋದರ ಮಾವನ ಮಗಳನ್ನ ಮಾಡ್ಕೊಬೇಕು, ಅಥವಾ ಸೋದರ ಮಾವನ ಮಗನನ್ನು ಮಾಡ್ಕೊಬೇಕು, ಅಕ್ಕನ ಮಗಳನ್ನ ಮಾಡ್ಕೊಬೇಕು, ಈ ರೀತಿ ಅವರ ಒಂದು ವಿಚಾರಗಳಿರುತ್ತೆ. ಈ ರೀತಿ ಇದ್ದಂಥ ಪಕ್ಷದಲ್ಲಿ ಮೊದಲನೇದಾಗಿ ನಾವು ಅವರ ಒಂದು ಜಾತಕ ರೀತಿಯ ಆ ಒಂದು ಯೋಗ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋವಂಥ ಒಂದು ಅಗತ್ಯತೆ ಇರುತ್ತೆ. ನೋಡಿ, ರಕ್ತ ಸಂಬಂಧಿಗಳಿಗೆ ಕಾರಕರಾದಂತಹ ಕುಜಗ್ರಹರು ಗುರುವಿನ ಒಂದು ದೃಷ್ಟಿಯಲ್ಲಿದ್ದಾಗ, ಶುಭಗ್ರಹರ ಒಂದು ದೃಷ್ಟಿಯಲ್ಲಿದ್ದಾಗ, ಅಂದರೆ ವಿವಾಹ ಅನ್ನೋವಂಥ ಒಂದು ವಿಚಾರದಲ್ಲಿ ಗುರುವಿನ ದೃಷ್ಟಿ 100% ಇರಲೇಬೇಕಾಗುತ್ತೆ. ಕುಜ ರಕ್ತ ಸಂಬಂಧಿಕರನ್ನ ಸೂಚಿಸ್ತಕ್ಕಂಥದ್ದು. ಆದ್ದರಿಂದ ರಕ್ತ ಸಂಬಂಧಿಗಳಲ್ಲಿ ವಿವಾಹ ಆಗುವಂತಹ ಯೋಗ ಇರುತ್ತೆ. ನೋಡಿ, ಅದೇ ರೀತಿ ಬುಧಗ್ರಹರ ಒಂದು ಸಂಯೋಗ ಇದ್ದಂಥ ಪಕ್ಷದಲ್ಲಿ ಅವರ ಒಂದು ಸೋದರ ಮಾವನ ಒಂದು ಮಗಳನ್ನಾಗಲಿ ಅಥವಾ ಮಗನನ್ನಾಗಲಿ ವಿವಾಹವಾಗುವಂತಹ ಯೋಗ ಇರತಕ್ಕಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ನೋಡಿ, ಅದೇ ರೀತಿ ಕೆಲವರಲ್ಲಿ ಭಾಳ ನೋಡಿ, ಶನಿಗ್ರಹರು ದೂರ ಸಂಬಂಧಿಗಳನ್ನು ಸೂಚಿಸ್ತಾರೆ. ಶನಿಗ್ರಹರು ಕೂಡ
ಅವರ ಒಂದು ಸಂಬಂಧಿಕರನ್ನು ಸೂಚಿಸ್ತಕ್ಕಂಥ ಒಂದು ವಿಚಾರ ಇರೋದ್ರಿಂದ ಶನಿಗ್ರಹರು ದೂರ ಸಂಬಂಧಿಗಳನ್ನು ಸೂಚಿಸ್ತಾರೆ. ಅದೇ ರೀತಿ ಕುಜಗ್ರಹರು ಭಾಳ ಹತ್ತಿರದ ಒಂದು ರಕ್ತ ಸಂಬಂಧಿಕರನ್ನ ಸೂಚಿಸ್ತಕ್ಕಂಥ ಒಂದು ವಿಚಾರ ಅಡಗಿರುತ್ತೆ. ಈ ರೀತಿ ಅವರ ಒಂದು ಜಾತಕದಲ್ಲಿ ಅವರಿಗೆ ಯೋಗ ಪಡ್ಕೊಂಡು ಬಂದಿದ್ದಂಥ ಪಕ್ಷದಲ್ಲಿ ಅವರಿಗೆ ಸ್ವಂತ ಸಂಬಂಧಗಳಲ್ಲಿ ವಿವಾಹ ಆಗ್ತಕ್ಕಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ನೋಡಿ, ಸೂರ್ಯ ಸಂಯೋಗ ಆದಾಗ ಬುಧಗ್ರಹರ ಜೊತೆ ಗುರುವಿನ ಒಂದು ಸಂಯೋಗ ಆದಂಥ ಪಕ್ಷದಲ್ಲಿ ಸೋದರ ಮಾವನ ಮಗನ ಒಂದು ವಿವಾಹ ಆಗ್ತಕ್ಕಂಥ ಒಂದು ಸಾಧ್ಯತೆ ಆ ಒಂದು ಸ್ತ್ರೀ ಜಾತಕದಲ್ಲಿ ಇರುತ್ತೆ. ಅದೇ ರೀತಿ ಪುರುಷ ಜಾತಕದಲ್ಲಿ ಸೋದರ ಮಾವನ ಮಗಳನ್ನು ವಿವಾಹ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಶುಕ್ರ ಗ್ರಹರಿಗೆ ಬುಧ ಮತ್ತು ಗುರುವಿನ ಒಂದು ಸಂಯೋಗ ಇದ್ದಂಥ ಪಕ್ಷದಲ್ಲಿ ಅಂತಹ ಒಂದು ಪುರುಷ ಜಾತಕರಿಗೆ ಅವರ ಒಂದು ಸೋದರ ಮಾವನ ಮಗಳನ್ನು ವಿವಾಹ ಆಗ್ತಕ್ಕಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ನೋಡಿ, ಕುಜಗ್ರಹರ ಒಂದು ಸಂಯೋಗ ಇದ್ದಂಥ ಪಕ್ಷದಲ್ಲಿ ಅವರ ಸಂಬಂಧಿಕರು ಯಾರಾದರೂ ಆಗಿರ್ಬೋದು, ರಕ್ತ ಸಂಬಂಧಿಗಳಲ್ಲೇ ಅವರಿಗೆ ವಧುಪ್ರಾಪ್ತಿ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ, ವರಪ್ರಾಪ್ತಿ ಆಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿ ಶನಿಗ್ರಹರ ಒಂದು ಕಾಂಬಿನೇಷನ್ ಇದ್ದಂಥ ಪಕ್ಷದಲ್ಲಿ ಅವರ ಒಂದು ದೂರದ ಸಂಬಂಧಿಗಳು ನೋಡಿ ಎಲ್ಲೋ ಒಂದು ಕಡೆ ಟಚ್ ಆಗಿರ್ತಾರೆ. ಆಮೇಲೆ ವಿವಾಹ ಎಲ್ಲ ಅವ್ರಿಗೆ ಒಂದು ರೀತಿ ಕಂಪ್ಲೀಟ್ ಆದ ನಂತರ ಗೊತ್ತಾಗುತ್ತೆ, ಓ ಇವರು ನಮಗೆ ಸಂಬಂಧಿಕರು ಅನ್ನೋವಂಥದ್ದು. ಈ ರೀತಿ ದೂರದ ಸಂಬಂಧಿಗಳ ಒಂದು ವಿಚಾರಗಳಲ್ಲಿ ಶನಿಗ್ರಹರ ಒಂದು ದೃಷ್ಟಿ ಇದ್ದಾಗ ಅವರ ಒಂದು ಸಂಬಂಧದಲ್ಲೇ ಅವರಿಗೆ ವಿವಾಹ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತಮ್ಮ. ಜಾತಕದ ಪ್ರಕಾರ ಹೀಗೆ ಹೇಳಿದ್ರೆ ನೀವು ಸಂಬಂಧಗಳಲ್ಲಿ ಮದುವೆ ಆಗೋ ಒಂದು ಚಾನ್ಸಸ್ ತುಂಬ ಇರುತ್ತೆ ಅಂತ. ಕೆಲವ್ರಿಗೆ ಸಂಬಂಧಗಳಲ್ಲೇ ಆಗಬೇಕು ಮದುವೆ ಅಂತಕ್ಕಂಥದ್ದು ಒಂದು ಆಸೆ ಇರುತ್ತೆ ಗುರುಜಿ, ಕೆಲವ್ರಿಗೆ ಇಷ್ಟ ಇರಲ್ಲ, ಆದರೂ ಮನೆ ಒತ್ತಡ ತುಂಬ ಇರುತ್ತೆ ಕುಟುಂಬಸ್ಥರಲ್ಲಿ. ಇಂತಹ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರಗಳೇನು? ಒಳ್ಳೆ ಪ್ರಶ್ನೆ ಕೇಳಿದ್ರಿ ತಾವು. ನೋಡಿ, ಇಂತಹ ಒಂದು ಕ್ಲಿಷ್ಟಕರವಾದಂತಹ ಒಂದು ಪರಿಸ್ಥಿತಿಗಳಿದ್ದಾಗ ನೋಡಿ ಕುಜಗ್ರಹರನ್ನು ಹೋಲಿಸ್ಕೊಳ್ಬೇಕಾಗುತ್ತೆ. ಕುಜಗ್ರಹರ ಒಂದು ಪ್ರೀತ್ಯರ್ಥವಾಗಿ ಅವರು ಪರಿಹಾರಗಳನ್ನು ಆಚರಣೆ ಮಾಡಬೇಕಾಗುತ್ತೆ. ನೋಡಿ, ಕುಜಗ್ರಹರಗ ಒಂದು ರೀತಿ ಲಕ್ಷ್ಮೀ ನರಸಿಂಹ ದೇವರ ಒಂದು ಆರಾಧನೆ ಮಾಡೋದ್ರಿಂದ ಕುಜಗ್ರಹರ ಅತ್ಯಂತ ಪ್ರಭಾವಿತವಾದಂತಹ ಒಂದು ಶಕ್ತಿ ಪ್ರಾಪ್ತಿಯಾಗುತ್ತೆ. ಲಕ್ಷ್ಮೀ ನರಸಿಂಹನ ಒಂದು ಸನ್ನಿಧಾನಕ್ಕೆ ಮಂಗಳವಾರ ತೊಗರಿಬೇಳೆಯನ್ನು ದಾನ ಮಾಡೋದ್ರಿಂದ ಹಾಗೂ ದೀಪಾರಾಧನೆ ಮಾಡೋದ್ರಿಂದ ಅವರಿಗೆ ಭಾಳಷ್ಟು ರಕ್ತ ಸಂಬಂಧಿಗಳಲ್ಲಿ ವಿವಾಹ ಆಗ್ತಕ್ಕಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಈ ರೀತಿ ಅವರು ಸುಲಭವಾದಂತಹ ಒಂದು ಸರಳ ಮತ್ತು ಸುಲಭವಾದಂತಹ ಒಂದು ಪರಿಹಾರ ಕ್ರಮಗಳನ್ನು ಆಚರಣೆ ಮಾಡಿಕೊಂಡು ಅವರ ಒಂದು ಮನೋಅಭಿಲಾಷೆಯನ್ನು ಪೂರ್ಣ ಮಾಡ್ಕೊಳ್ಬೋದಾಗಿರುತ್ತಮ್ಮ. ನೋಡಿ, ಅದೇ ರೀತಿ ಶನಿಗ್ರಹರ ಅನುಗ್ರಹವನ್ನು ಪಡ್ಕೊಳ್ಬೇಕಾಗುತ್ತೆ. ಶನಿಗ್ರಹರು ನೋಡಿ ಕರ್ಮಫಲದಾತರಾಗ್ತಾರೆ. ನೋಡಿ, ಶನಿವಾರ ಒಂದು ಕಪ್ಪು ಬಣ್ಣದ ಒಂದು ಹಸುವಿಗೆ ಗೋಗ್ರಾಸವನ್ನು ತಿನ್ನಿಸೋದ್ರಿಂದ ಅವರಿಗೆ ಮನೋಅಭಿಲಾಷೆಗಳು ವಿವಾಹದ ಒಂದು ವಿಚಾರದಲ್ಲಿ ಪರಿಪೂರ್ಣವಾದಂತಹ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ. ನೋಡಿ, ಬಾಳೆಹಣ್ಣು, ಬೆಲ್ಲ ಈ ರೀತಿ ಮಿಶ್ರ ಫಲ ಒಂದು ಮಿಶ್ರ ಬಣ್ಣ ಇರ್ತಕ್ಕಂಥ ಒಂದು ಹಸುಗಾಗಲಿ ಅಥವಾ ಕಪ್ಪು ಬಣ್ಣದ ಒಂದು ಹಸುವಿಗೆ ಗೋಗ್ರಾಸವನ್ನು ತಿನ್ನಿಸೋದ್ರಿಂದ ಅವರ ಒಂದು ಮನೋಅಭಿಲಾಷೆಯನ್ನು ಪೂರ್ಣಗೊಳಿಸ್ಕೊಬೋದಾಗಿರುತ್ತೆ. ಗುರುಜಿ, ಈಗ ಸಂಬಂಧದಲ್ಲಿ ವಿವಾಹ ಅಂತಂದರೆ ಎಲ್ಲ ಕುಟುಂಬದಲ್ಲೂ ತಂದೆ ತಾಯಿಗಳಿಗೆ ಹೇಳೋ ಪ್ರಶ್ನೆ, ಅಯ್ಯೋ ನಮ್ಮ ಸಂಬಂಧದಲ್ಲಿ ಆಗಬೇಕು. ತಂದೆಗೂ ಆಸೆ ಇರುತ್ತೆ, ತಾಯಿಗೂ ಆಸೆ ಇರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಆ ಒಂದು ವಿವಾಹ ಸಂಬಂಧ ತಂದೆ ಕಡೆ ಆಗುತ್ತೋ ತಾಯಿ ಕಡೆ ಆಗುತ್ತೋ ಅಂತ ಹೇಗೆ ಗೊತ್ತಾಗುತ್ತೆ? ನೋಡಿ, ಅವರ ಒಂದು ಜಾತಕ ರೀತ್ಯ ನಾನು ಆಗಲೇ ಹೇಳಿದೆ, ಕುಜ ಮತ್ತು ಗುರು, ಅದೇ ರೀತಿ ಚಂದ್ರಗ್ರಹರ ಒಂದು ಸಂಯೋಗ ಇದ್ದಂಥ ಪಕ್ಷದಲ್ಲಿ ಈ ಒಂದು ಜಾತಕರಿಗೆ ತಾಯಿ ಕಡೆಯ ಒಂದು ಸಂಬಂಧಿಕರಲ್ಲಿ ವಿವಾಹ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಕಾರಣ ಏನು ಅಂತಂದರೆ, ಗುರುಗ್ರಹರಿಗೆ ಚಂದ್ರಗ್ರಹರ ಒಂದು ದೃಷ್ಟಿ ಇದ್ದಂಥ ಪಕ್ಷದಲ್ಲಿ ತಾಯಿಯ ಒಂದು ಸಂಬಂಧಿಕರನ್ನು ಭಾಳ ಇಷ್ಟಪಡ್ತಕ್ಕಂಥದ್ದು, ಅವ್ರ ಮೇಲೆ ಒಂದು ರೀತಿ ಅನುರಾಗ, ಪ್ರೀತಿ, ವಾತ್ಸಲ್ಯಗಳು ಆ ಒಂದು ಜಾತಕರಿಗೂ ಕೂಡ ಇರ್ತಕ್ಕಂಥದ್ದು. ಆದ್ದರಿಂದ ಅವರಿಗೆ ತಾಯಿಯ ಒಂದು ಸಂಬಂಧದಲ್ಲಿ ವಿವಾಹ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ನೋಡಿ, ಕುಜ, ಗುರು ಮತ್ತು ಸೂರ್ಯಗ್ರಹರ ಒಂದು ಸಂಯೋಗ ಇದ್ದಂಥ ಪಕ್ಷದಲ್ಲಿ ಅಂತಹ ಜಾತಕರಿಗೆ ತಂದೆಯ ಕಡೆ ಒಂದು ಸಂಬಂಧದಲ್ಲಿ ವಿವಾಹ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಕಾರಣ, ಸೂರ್ಯಗ್ರಹರು ತಂದೆಯ ಕಡೆಯ ಒಂದು ಸಂಬಂಧಗಳನ್ನು ಸೂಚಿಸ್ತಕ್ಕಂಥದ್ದು.
ಆದ್ದರಿಂದ ತಂದೆಯ ಒಂದು ಸಂಬಂಧದಲ್ಲೇ ಅಂತಹ ಜಾತಕರಿಗೆ ವಿವಾಹ ಯೋಗ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆ ಇರುತ್ತಮ್ಮ. ಜಾತಕದ ಪ್ರಕಾರ ಈಗ ನಾವು ನೋಡ್ತಕ್ಕಂಥ ವಿವಾಹ ಅಂತಂದ್ರೆ ಅದು ಸಂಬಂಧ ಇಷ್ಟೊತ್ತು ಹೇಳಿದ್ರಿ, ನಾವು ಸಂಬಂಧಗಳಲ್ಲೇ ಆಗೋ ಒಂದು ಚಾನ್ಸಸ್ಸು ಇರುತ್ತೆ ಕೆಲವರಿಗೆ ಗ್ರಹಗಳ ಒಂದು ಪ್ರತಿಕೂಲ ಅನುಕೂಲ ಒಂದು ವಾತಾವರಣದಲ್ಲಿ ಅಂತ. ಇಂತಹ ಒಂದು ಸಂದರ್ಭದಲ್ಲಿ ಹೊಸ ಸಂಬಂಧಕ್ಕೆ ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡಾಗ ಏನು ಮಾಡಬೇಕಾಗುತ್ತೆ ಗುರುಜಿ? ನೋಡಿ, ಜಾತಕದ ಪ್ರಕಾರ ನಾನು ಹಿಂದೆ ಹೇಳಿದಂಥ ಪ್ರಶ್ನೆಯಲ್ಲಿ ನೋಡಿ, ಅವರಿಗೆ ಹೊಸ ಸಂಬಂಧಕ್ಕೆ ಏನಾದರೂ ಹೋಗಲೇಬೇಕಾ, ಅವ್ರಿಗೆ ರಕ್ತ ಸಂಬಂಧದಲ್ಲಿ ಸಾಧ್ಯತೆ ಇಲ್ಲ ಅಂದಿದ್ದಂಥ ಪಕ್ಷದಲ್ಲಿ ಅವರಿಗೆ ಹೊಸ ಸಂಬಂಧಕ್ಕೆ ಹೋಗುವಂತಹ ಒಂದು ಸಾಧ್ಯತೆಗಳೇ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಆದ್ದರಿಂದ ಅವರ ಒಂದು ಜಾತಕವನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಸೂಕ್ತವಾಗಿ ಇವರಿಗೆ ಕಡಾಖಂಡಿತವಾಗಿ ಸಂಬಂಧದಲ್ಲಿ ಸಿಗೋದೇ ಇಲ್ಲ. ನೋಡಿ, ಈಗ ನಾನು ಆಗಲೇ ಹೇಳಿದೆ, ಕೇತು ಗ್ರಹರ ಒಂದು ದೃಷ್ಟಿ ಇದ್ದಂಥ ಪಕ್ಷದಲ್ಲಿ ಅಂತಹ ಒಂದು ಫಲಗಳು ಜಾತಕರಿಗೆ ಸಿಗೋದು ತುಂಬ ಕಷ್ಟ ಆಗುತ್ತೆ. ಅವರು ಪರಿಪೂರ್ಣ ಶ್ರಮ ಹಾಕಬೇಕಾಗುತ್ತೆ. ಕಾರಣ ಏನು ಅಂತಂದರೆ, ಕೇತು ಗ್ರಹರು ಪದೇ ಪದೇ ವಿವಾದಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಅಡೆತಡೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಏನೋ ಒಂದು ರೀತಿ ಅವ್ರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಂದು ರೀತಿ ನೆಗೆಟಿವ್ ವೈಬ್ರೇಷನ್ಸ್ ಆಗ್ತಾ ಇರುತ್ತೆ. ಆದ್ದರಿಂದ ಅವರು ಹೊಸ ಸಂಬಂಧಕ್ಕೆ ಹೋಗಲೇಬೇಕಾಗುತ್ತೆ. ಆದ್ದರಿಂದ ಸೂಕ್ತವಾಗಿ ಅವರು ಜಾತಕ ಪರಿಶೀಲನೆ ಮಾಡ್ಕೊಳ್ಳೋದ್ರಿಂದ ಮಾತ್ರನೇ ಅವರಿಗೆ ಸಂಪೂರ್ಣವಾಗಿ ಗೊತ್ತಾಗ್ತಕ್ಕಂಥದ್ದು. ಏನೋ ಒಂದು ರೀತಿ ಬ್ಲೈಂಡಾಗಿ ನಾವು ಹೋಗ್ತಾ ಇದ್ದರೆ ಅದು ನೋಡಿ, ಎಷ್ಟೋ ಜನ ಮನೆಗಳಲ್ಲಿ ಭಾಳಷ್ಟು ಗಲಾಟೆಗಳು ಮಾಡ್ಕೊಂಡಿರೋವಂಥ ಒಂದು ಸಂದರ್ಭ ಸನ್ನಿವೇಶಗಳನ್ನು ನೀವು ನೋಡ್ತಾ ಇರ್ತೀರ. ಇವತ್ತಿನ ಒಂದು ಮಾಧ್ಯಮಗಳಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ. ಆದ್ದರಿಂದ ನಾಡಿ ಜ್ಯೋತಿಷ್ಯದಲ್ಲಿ ನಿಖರವಾಗಿ ಎಲ್ಲ ಒಂದು ವಿಚಾರಗಳಿಗೂ ಕೂಡ ಉತ್ತರ ದೊರೆಯುತ್ತೆ. ಈ ರೀತಿ ಅವರ ಒಂದು ಗುರುಕೇತು ಸಂಯೋಗ ಅಥವಾ ಕುಜಕೇತು ಸಂಯೋಗ ಇದ್ದಂಥ ಪಕ್ಷದಲ್ಲಿ ಅವರು ಹೊಸ ಸಂಬಂಧಗಳಲ್ಲಿ ಪ್ರಯತ್ನ ಮಾಡಬೇಕಾಗುತ್ತೆ. ವಿನಾಕಾರಣ ನಿಷ್ಠೂರ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ, ಅವರಿಗೆ ಪ್ರಾಪ್ತಿ ಇಲ್ಲ ಅನ್ನೋಂಥದ್ದನ್ನು ಅವರ ಒಂದು ಜಾತಕ ರೀತಿಯ ನಾವು ತಿಳ್ಕೊಳ್ಬೋದಾಗಿರುತ್ತೆ. ನೋಡಿ, ಋಷಿಮುನಿಗಳು ಜ್ಯೋತಿಷ್ಯ ಕೊಟ್ಟಿರ್ತಕ್ಕಂಥದ್ದು ಪ್ರಿಕಾಷನ್ಸ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಆದ್ದರಿಂದ ಅವರ ಒಂದು ಜಾತಕವನ್ನು ನೋಡ್ಕೊಳೋದ್ರಿಂದ ಉತ್ತಮವಾದಂತಹ ಒಂದು ಅನುಕೂಲಗಳನ್ನು ಪಡ್ಕೊಳ್ಬೋದಾಗಿರುತ್ತೆ. ಈ ರೀತಿ ನೋಡಿ, ವೀಕ್ಷಕರಲ್ಲಿ ಹೇಳೋದೇನು ಅಂತಂದರೆ, ಈ ರೀತಿ ನಿಮ್ಮ ಒಂದು ವಿವಾಹ ವಿಚಾರಗಳ ಪ್ರಶ್ನೆಗಳು ಏನಾದರೂ ಇರಲಿ, ನಮ್ಮ ಒಂದು ಸಂಸ್ಥೆಯ ಫೋನ್ ನಂಬರ್ಗೆ ಫೋನ್ ಮಾಡಿ ನಮ್ಮ ಒಂದು ಕಚೇರಿಯಲ್ಲಿ ತಾವು ಅಪಾಯಿಂಟ್ಮೆಂಟ್ಸ್ ತೊಗೊಬೋದಾಗಿರುತ್ತೆ. ದೂರದ ಒಂದು ಪ್ರದೇಶದಲ್ಲಿರ್ತಕ್ಕಂಥವ್ರಿಗೆ ಆನ್ಲೈನ್ ಕನ್ಸಲ್ಟೇಷನ್ಸು ಸಹ ಇರುತ್ತೆ. ನೀವು ಅದನ್ನು ಕೂಡ ಉಪಯೋಗ ಪಡ್ಕೊಳ್ಬೋದು ಅನ್ನೋಂಥ ಒಂದು ವಿಚಾರವನ್ನು ತಿಳಿಸುತ್ತೇನಮ್ಮ. ಈಗ ವಿವಾಹ ಅದು ಹೊಸ ಸಂಬಂಧಕ್ಕೆ ಯಾವ ರೀತಿ ನಾವು ಹೋಗಬೇಕು ಅಂತ ಎಲ್ಲ ಹೇಳಿದ್ರಿ ನೀವು, ಜಾತಕದ ಪ್ರಕಾರ ಹಿಂಗಾಗುತ್ತೆ ಅಂತ. ಈಗ ಹೊಸ ಸಂಬಂಧ ಇಷ್ಟ ಆಗೋಗಿರುತ್ತೆ ಗುರೂಜಿಯವರೇ, ಆ ಹೊಸ ಸಂಬಂಧ ಇಷ್ಟ ಆಗಿ ಹುಡುಗಿ ಕಡೆನೂ ಇಷ್ಟ ಆಗಿರುತ್ತೆ, ಹುಡುಗನ ಕಡೆಗೂ ಇಷ್ಟ ಆಗುತ್ತೆ, ಆದರೆ ಮಧ್ಯದಲ್ಲಿ ತಪ್ಪೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಪರಿಹಾರಗಳೇನು? ಅಂದರೆ ಹೊಸ ಸಂಬಂಧದ ಒಂದು ವಿವಾಹದಲ್ಲಿ ಅಡೆತಡೆ ಉಂಟಾದರೆ ಏನು ಸಮಸ್ಯೆ ಪರಿಹಾರ ಅಂತ ಕೇಳ್ತಾ ಇದ್ದೀರಾ? ಅಂದರೆ ನೋಡಿ, ಅಲ್ಲಿ ಮೊದಲನೇದಾಗಿ ಯಾರು ನಮಗೆ ಅಡೆತಡೆ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ವಿಚಾರವನ್ನು ನಾವು ಅವರ ಒಂದು ಜಾತಕದಲ್ಲಿ ಗುರುತಿಸ್ಕೊಳ್ಬೋದಾಗಿರುತ್ತೆ. ಅವ್ರನ್ನ ಕಡಾಖಂಡಿತವಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಅದಲ್ಲೇ ಮೊದಲನೇ ಪರಿಹಾರ. ನೋಡಿ, ಇವಾಗ ನಮಗೆ ಕಳ್ಳ ಯಾರು ಅಂತ ಗೊತ್ತಾದರೆ ನಾವು ಭದ್ರತೆಯನ್ನು ಕಲ್ಪಿಸ್ಕೊಳ್ಬೋದಾಗಿರುತ್ತೆ. ನಮಗೆ ಕಳ್ಳ ಯಾರು ಅಂತ ಗೊತ್ತಾಗದಿರ ಇದ್ರೆ ಯಾವ ರೀತಿ ಭದ್ರತೆಯನ್ನು ಕಲ್ಪಿಸ್ಕೊಳ್ಳೋಕ್ಕಾಗುತ್ತೆ? ಅದರಿಂದ ಜಾತಕವನ್ನು ತೋರಿಸ್ಕೊಂಡು ಅದರಲ್ಲಿ ಯಾರು ನಮ್ಮ ವಿವಾಹ ಸಂಬಂಧಕ್ಕೆ, ಹೊಸ ಸಂಬಂಧ ಆಗಿರ್ಬೋದು ಅಥವಾ ಹಳೆ ಸಂಬಂಧ ಆಗಿರ್ಬೋದು, ಯಾರು ನಮಗೆ ತೊಂದರೆ ಮಾಡ್ತಾರೆ ಅನ್ನೋವಂಥ ಒಂದು ವಿಚಾರವನ್ನು ತಿಳ್ಕೊಂಡು ಅವರನ್ನು ಅವಾಯ್ಡ್ ಮಾಡಿದ್ರೆ ಉತ್ತಮವಾದಂತಹ ಒಂದು ಪರಿಹಾರ ಆಗುತ್ತೆ. ಅದಕ್ಕೆ ಯಾವ ಗ್ರಹ ಸಂಯೋಗ ಇರ್ತದೋ ಅದರ ಒಂದು ವಿಚಾರವಾಗಿ ದೈವಾನುಷ್ಠಾನಗಳನ್ನು ಮಾಡ್ಕೊಳ್ಳೋದ್ರಿಂದ ಉತ್ತಮವಾದಂತಹ ಅನುಕೂಲ ಆಗುತ್ತಮ್ಮ. ಗುರುಜಿ ಈಗ ಹೇಳಿದ್ರಿ ಸಂಬಂಧದಲ್ಲಿ ಇದು ವಿವಾಹ ಮಾಡ್ಕೋಬೇಕಾದ್ರೆ ಈ ರೀತಿ ಎಲ್ಲ ಆಗುತ್ತೆ ಅಂತ ಹೇಳಿದ್ರಿ. ಇನ್ನೊಂದು ಪ್ರಶ್ನೆ ಏನಂತೆ, ಈಗ ಎಲ್ಲ ಫೀಲ್ಡಲ್ಲೂ ಅವಕಾಶಗಳ ಕೊರತೆ ತುಂಬ ಇರುತ್ತೆ ಅನ್ನೋದು ಸಾಮಾನ್ಯ ಆಗೋಗ್ಬಿಟ್ಟಿದೆ. ಅದೇ ರೀತಿ ವಿವಾಹದಲ್ಲೂ ಅವಕಾಶಗಳ ಕೊರತೆ ಯಾಕೆ ಉದ್ಭವಿಸುತ್ತೆ? ಇದು ಭಾಳ ಉತ್ತಮವಾದಂತಹ ಒಂದು ಪ್ರಶ್ನೆ. ನೋಡಿ, ನಾನು ಹಿಂದೆನೂ ಹೇಳಿದ್ದೀನಿ. ನೋಡಿ, ಅವರ ಒಂದು ಜಾತಕ ರೀತ್ಯ ಸೂರ್ಯಗ್ರಹರು ಟೈಮ್ ಅಂದರೆ ಸಮಯಕ್ಕೆ ಕಾರಕರಾಗ್ತಾರೆ.
ಅದೇ ರೀತಿ ಅವಕಾಶಕ್ಕೂ ಕೂಡ ಸೂರ್ಯಗ್ರಹರ ಕಾರಕತ್ವವನ್ನು ವಹಿಸ್ತಕ್ಕಂಥದ್ದು. ನೋಡಿ, ಸಾಮಾನ್ಯವಾಗಿ ಕೆಲವೊಂದು ವ್ಯಕ್ತಿಗಳು ಅವರಿಗೆ ಬರ್ತಕ್ಕಂಥ ಒಂದು ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಜೀವನದಲ್ಲಿ ಉತ್ತಮವಾದಂತಹ ಒಂದು ಲೈಫ್ ಸ್ಟೈಲನ್ನು ಬೆಳೆಸ್ಕೊತಾರೆ. ಅವರು ಉತ್ತಮವಾಗಿ ಅಭಿವೃದ್ಧಿ ಆಗ್ತಾರೆ. ಬಂದಂಥ ಅವಕಾಶಗಳನ್ನೆಲ್ಲವನ್ನೂ ಕೂಡ ಬಳಸ್ಕೊಂಡು ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗೂ ನೋಡಿ, ಇನ್ನು ಕೆಲವರು ವಾಲಂಟ್ರಿಯಾಗಿ ಅವರೇ ಇನ್ವಾಲ್ವ್ ಆಗ್ತಾರೆ. ವಾಲಂಟ್ರಿಯಾಗಿ ಇನ್ವಾಲ್ವ್ ಆಗ್ತಕ್ಕಂಥದ್ದು, ಅವಕಾಶಗಳನ್ನು ಬರ್ತಕ್ಕಂಥದ್ದು ಒಂದು ವಿಚಾರ ಆದರೆ ಅವರೇ ಕ್ರಿಯೇಟ್ ಮಾಡ್ಕೊಳ್ತಾರೆ. ಈ ರೀತಿ ಎಲ್ಲ ಯಾರು ಫಲ ಕೊಡ್ತಾ ಇದ್ದಾರೆ ಅಂತ ನಾವು ಜಾತಕ ರೀತ್ಯ ನೋಡಿದಾಗ ಅವರ ಒಂದು ಜಾತಕದಲ್ಲಿ ಸೂರ್ಯಗ್ರಹರು ಉಚ್ಚಾಭಿಲಾಷಿಯಾಗಿರ್ತಾರೆ. ಅವ್ರಿಗೆ ಅವಕಾಶಗಳು ಬರೋದಲ್ಲ, ಅವರೇ ವಾಲಂಟ್ರಿಯಾಗಿ ನುಗ್ತಾರೆ. ಮುಂದೆ ನುಗ್ಗಿ ಅವಕಾಶಗಳನ್ನು ಅವರೇ ಕ್ರಿಯೇಟ್ ಮಾಡಿಕೊಂಡು ಅವರ ಒಂದು ವಿವಾಹ ವಿಚಾರದಲ್ಲಿ ಸಫಲತೆಯನ್ನು ಹೊಂದ್ತಾರೆ. ಶ್ರೀಮಂತಿಕೆ ಇರ್ತಕ್ಕಂಥ ಒಂದು ಕುಟುಂಬಗಳಲ್ಲಿ ವಿವಾಹ ಆಗ್ತಾರೆ. ಅವಕಾಶಗಳನ್ನು ಅವರೇ ಉದ್ಭವಿಸ್ಕೊಳ್ತಾರೆ. ಅದೇ ರೀತಿ ಸೂರ್ಯಗ್ರಹರು ನೀಚಾಭಿಲಾಷಿಯಾಗಿರ್ತಕ್ಕಂಥ ಜಾತಕರ ಕೈಯಲ್ಲಿ ಬಂದಂತಹ ಅವಕಾಶಗಳನ್ನು ಕೂಡ ಅವ್ರು ಬಳಸ್ಕೊಳಕ್ಕಾಗಲ್ಲ. ಪದೇ ಪದೇ ನಿರುತ್ಸಾಹ, ಪದೇ ಪದೇ ಅವರು ಬಂದಂಥ ಅವಕಾಶಗಳನ್ನು ಕಳ್ಕೊತಾ ಇರ್ತಾರೆ. ಈ ರೀತಿ ಅವರ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗಿ ವಿವಾಹ ಅನ್ನೋವಂಥ ಒಂದು ವಿಚಾರಕ್ಕೆ ಆಗಲಿ, ಯಾವುದೇ ವಿಚಾರಕ್ಕೆ ಆಗಲಿ ನಾವು ವಾಲಂಟ್ರಿಯಾಗಿ ಎಫರ್ಟ್ ಹಾಕುವಂಥದ್ದು ಇರುತ್ತಮ್ಮ. ಈ ರೀತಿ ವಾಲಂಟ್ರಿಯಾಗಿ ಎಫರ್ಟ್ ಹಾಕ್ದಿರ ಇದ್ದರೆ ಏನೂ ಸಾಧನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇದಕ್ಕೆ ಸೂರ್ಯಗ್ರಹರ ಒಂದು ಪ್ರೀತ್ಯರ್ಥವಾಗಿ ಪರಿಹಾರಗಳನ್ನು ಅನುಸರಣೆ ಮಾಡಬೇಕಾಗುತ್ತೆ. ನೋಡಿ, ಭಾನುವಾರದೊತ್ತು ಪರಿಹಾರ ಈ ಒಂದು ವಿಚಾರಕ್ಕೆ, ಭಾನುವಾರ ಒಂದು ಕಂದು ಬಣ್ಣದ ಒಂದು ಹಸುವಿಗೆ ಗೋಧಿಯಿಂದ ತಯಾರಿಸಿದಂತಹ ಒಂದು ಪಾಯಸವನ್ನು ಸಮರ್ಪಣೆ ಮಾಡೋದ್ರಿಂದ ರವೆಯಲ್ಲಿ ಒಂದು ರೀತಿ ಉತ್ತಮವಾದಂತಹ ಸಿಹಿ ತಿಂಡಿಗಳನ್ನು ಈ ಒಂದು ಹಸುವಿಗೆ ಸಮರ್ಪಣೆ ಮಾಡೋದ್ರಿಂದ ಅವರಿಗೆ ಉತ್ತಮವಾದಂತಹ ಸೂರ್ಯಗ್ರಹ ಪ್ರೀತ್ಯರ್ಥವಾಗಿ ಬಹಳ ಅವ್ರ ಜೀವನದಲ್ಲಿ ಬದಲಾವಣೆಗಳಾಗುತ್ತೆ. ಉತ್ತಮವಾದಂತಹ ಅವಕಾಶಗಳನ್ನು ಅವರು ಕಲ್ಪಿಸ್ಕೊಳ್ಬೋದಾಗಿರುತ್ತೆ. ಅದೇ ರೀತಿ ಆದಿತ್ಯ ಹೃದಯ ಈ ಒಂದು ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದಲೂ ಕೂಡ ಅವರ ಒಂದು ಸೂರ್ಯಗ್ರಹದ ಒಂದು ಅನುಗ್ರಹವನ್ನು ಪಡ್ಕೊಳ್ಬೋದು ಅನ್ನೋಂಥ ಒಂದು ವಿಚಾರವನ್ನು ನಾವು ತಿಳ್ಕೊಬೋದಮ್ಮ. ಗುರುಜಿ, ಈಗ ಹೇಳಿದ್ರಿ ಅವಕಾಶಗಳ ಕೊರತೆನ ಉದ್ಭವಿಸ್ಕೊಬೇಕು, ಅದಕ್ಕೆ ಪರಿಹಾರಗಳು ನಮ್ಮ ಜಾತಕದ ರೀತಿಯ ಯಾವ ರೀತಿ ಪರಿಹಾರಗಳಿದೆ ಅಂತ ಹೇಳಿದ್ರಿ. ಕೆಲವರು ಇನ್ನೊಂದು ಏಜ್ ಆಗೋಗ್ತಾ ಇರುತ್ತೆ, ಅವ್ರಿಗೆ ವಿವಾಹದಲ್ಲಿ ಆಸಕ್ತಿನೇ ಇರಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಅವ್ರ ವಿವಾಹಕ್ಕೆ ಸ್ಪಂದಿಸೋ ರೀತಿ ಯಾವ ರೀತಿ ಯಾಕೆ ಆ ರೀತಿ ಆಗುತ್ತೆ? ನೋಡಿ, ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ತಾವು. ನೋಡಿ, ಮನೆಯವರೆಲ್ಲರೂ ಎಫರ್ಟ್ ಹಾಕ್ತಾರೆ, ಆದರೆ ವಿವಾಹ ಮಾಡಿಕೊಡ್ತಕ್ಕಂಥ ಒಂದು ಹೆಣ್ಮಗು ಆಗಿರ್ಬೋದು ಅಥವಾ ಗಂಡು ಮಕ್ಕಳು ಅವರೇ ವಿವಾಹಕ್ಕೆ ಸ್ಪಂದಿಸಲ್ಲ. ಅವ್ರಿಗೆ ಬೇಡ ಅನಿಸುತ್ತೆ. ಯಾಕೆ ಅಂತ ನಾವು ನೋಡಿದಾಗ ನೋಡಿ, ಸ್ಪಂದನೆ ಅನ್ನುವಂತಹ ಒಂದು ವಿಚಾರಕ್ಕೆ ಚಂದ್ರಗ್ರಹರ ಒಂದು ಅನುಗ್ರಹ ಬೇಕಾಗುತ್ತೆ. ಜಾತಕದಲ್ಲಿ ಚಂದ್ರಗ್ರಹರೇನಾದರೂ ಕೆಟ್ಟಂಥ ಪಕ್ಷದಲ್ಲಿ ಅವರು ಯಾವುದಕ್ಕೂ ಕೂಡ ಸ್ಪಂದಿಸೋದಿಲ್ಲ. ನೀರವ ಮೌನ, ಈ ರೀತಿ ಮೌನವನ್ನು ಅವರು ಪ್ರದರ್ಶನ ಮಾಡ್ತಾರೆ. ಅವ್ರ ತಂದೆ ತಾಯಿಗಳಿಗೆ ಭಾಳ ನೋವಾಗುತ್ತೆ. ಏನಪ್ಪ ವಯಸ್ಸಾಗ್ತಾ ಇದೆ. ಭಾಳಷ್ಟು ಜನ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ, ನಮ್ಮ ಭಕ್ತರು, ನಮ್ಮ ಒಂದು ಕ್ಲೈಂಟ್ಸು ಭಾಳಷ್ಟು ಜನ ಹೇಳ್ಕೊಂಡು ನೋವು ತಿಂತಾರೆ. ಹಾಗೂ ನಾವು ಕೂಡ ಇತ್ತೀಚಿನ ಒಂದು ದಿನಗಳಲ್ಲಿ ನಮ್ಮ ಒಂದು ಪರಿಸರದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ವಿಚಾರಗಳನ್ನು ಗಮನಿಸ್ತಾ ಇರ್ತೀವಿ. ನೋಡಿ, ಅವ್ರಿಗೆ ಪ್ರಾಪ್ತ ವಯಸ್ಸಾಗಿದ್ದರೂ ಕೂಡ ಅವರು ವಿವಾಹ ವಿಚಾರಗಳಿಗೆ ಸ್ಪಂದನೆ ಮಾಡಲ್ಲ. ಕಾರಣ ಏನು ಅಂತಂದರೆ ಚಂದ್ರಗ್ರಹ ಅವರ ಒಂದು ಜಾತಕದಲ್ಲಿ ನೀಚಾಭಿಲಾಷಿಯಾಗಿರ್ತಾರೆ. ಚಂದ್ರಗ್ರಹರು ಮನಸ್ಕಾರಕರಾಗಿರ್ತಕ್ಕಂಥದ್ದು, ಅವರು ಮನಸ್ಸೇ ಮಾಡೋದಿಲ್ಲ. ಇನ್ನು ಸರಿಯಾಗಿ ಸ್ಪಂದಿಸೋದು ಯಾವ ರೀತಿ ಆಗುತ್ತೆ ಅವ್ರ ಕೈಯಲ್ಲಿ? ಪಾಪ ಎಲ್ಲರೂ ಕೂಡ ವಿವಾಹ ಮಾಡ್ಕೊಳ್ಳಿ ಅಂತ ಅವ್ರು ಹುಡ್ಕೊಂಬಂದ್ರೂ ಕೂಡ ಇವರೇ ರಿಜೆಕ್ಟ್ ಮಾಡ್ತಾ ಇರ್ತಾರೆ. ನಾನು ಬರೋಲ್ಲ, ನನಗೆ ಬೇಡ ಅನ್ನೋವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಜಾತಕದಲ್ಲಿ. ಅವರ ಚಂದ್ರಗ್ರಹರು ನೀಚಾಭಿಲಾಷಿಯಾಗಿದ್ದಂಥ ಪಕ್ಷದಲ್ಲಿ ಈ ರೀತಿ ಒಂದು ಸಮಸ್ಯೆಗಳನ್ನು ಜಾತಕರು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇದರಿಂದ ಅವರ ಮನೆಯವ್ರಿಗೂ ಕೂಡ ಒಂದು ರೀತಿ ಅಶಾಂತಿ, ಅವ್ರಿಗೂ ಕೂಡ ಏನೋ ಒಂದು ರೀತಿ ಅಶಾಂತಿ ಇರ್ತಕ್ಕಂಥದ್ದು. ಗುರುಗಳೇ, ಇದಕ್ಕೆ ಯಾವುದು ಪರಿಹಾರ ಅಂತ ಏನಿರಲ್ವಾ? ಖಂಡಿತ. ನೋಡಿ, ಪರಿಹಾರ ಅನ್ನೋಂಥದ್ದು ಎಲ್ಲ ಒಂದು ವಿಚಾರಗಳಿಗೂ ಇರುತ್ತೆ. ಅದಕ್ಕೂ ಮುಖ್ಯವಾಗಿ ಇದನ್ನು ಗುರ್ತಿಸ್ಕೊಳ್ಬೇಕಲ್ವಮ್ಮ. ಮೊದಲು ಗುರ್ತಿಸ್ಕೊಬೇಕು.
ನಮಗೆ ಎಲ್ಲಿ ನಾವು ರೂಟ್ ಕಾಸ್ ಆಫ್ ಪ್ರಾಬ್ಲಮ್ ಅಂದರೆ ಎಲ್ಲಿ ಸಮಸ್ಯೆ ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋವಂಥ ಒಂದು ವಿಚಾರವನ್ನು ತಿಳ್ಕೊಂಡು ಅದಕ್ಕೆ ಸಂಬಂಧಿಸಿದ ಹಾಗೆ ನಾವು ಪರಿಹಾರಗಳನ್ನು ಮಾಡ್ಕೊಬೇಕಾಗತ್ತೆ. ನೋಡಿ, ಈ ಒಂದು ವಿಚಾರಕ್ಕೆ ಪರಿಹಾರ ಏನು ಅಂತ ತಾವು ಕೇಳಿದ್ರೆ, ನೋಡಿ, ಮನೋನಿಯಾಮಕ ರುದ್ರದೇವರನ್ನು ಅನನ್ಯವಾಗಿ ಆರಾಧನೆ ಮಾಡೋದ್ರಿಂದ ಅವರ ಒಂದು ಮಾನಸಿಕ ಸ್ಥಿತಿಯನ್ನು ಸರಿಪಡಿಸ್ಕೊಳ್ಬೋದಾಗಿರುತ್ತೆ. ಸೋಮವಾರ ಇವರು ಅವರ ಯಥಾಶಕ್ತಿ ಸ್ವಲ್ಪ ಅಕ್ಕಿಯನ್ನು ಶಿವನ ಒಂದು ದೇವಸ್ಥಾನದಲ್ಲಿ ದಾನ ಮಾಡೋದ್ರಿಂದ ಅವರ ಒಂದು ಮನಸ್ಸನ್ನು ಸ್ಥಿರತೆಯನ್ನು ಹೊಂದ್ಕೊಳ್ಬೋದಾಗಿರುತ್ತೆ. ಅದೇ ರೀತಿ ನೋಡಿ, ಮಾಸ ಶಿವರಾತ್ರಿಯ ದಿವಸ ಶಿವನ ಒಂದು ದೇವಾಲಯ ಸಂದರ್ಶನ ಮಾಡಿ ರುದ್ರಾಭಿಷೇಕಗಳನ್ನು ಆಚರಣೆ ಮಾಡ್ಕೊಳ್ಳೋದ್ರಿಂದಲೂ ಕೂಡ ಅವರಿಗೆ ಉತ್ತಮವಾದಂತಹ ಒಂದು ರೀತಿ ಮಾನಸಿಕ ಸ್ಥಿರತೆ ಉಂಟಾಗುತ್ತೆ. ಅದೇ ರೀತಿ ಶಿವರಿಗೆ ಒಂದು ರೀತಿ ಅಭಿಷೇಕಕ್ಕೆ ಇವರು ಹಾಲನ್ನು ಕೊಡಬೇಕಾಗುತ್ತೆ. ಶಿವನ ದೇವಸ್ಥಾನದಲ್ಲಿ ಸೋಮವಾರ ಹಾಲನ್ನು ಸಮರ್ಪಣೆ ಮಾಡೋದ್ರಿಂದ ಇವರಿಗೆ ಒಂದು ರೀತಿ ಮಾನಸಿಕ ಸ್ಥಿರತೆ ಪ್ರಾಪ್ತಿಯಾಗುತ್ತೆ. ಇದಿಷ್ಟು ಕೂಡ ಚಂದ್ರಗ್ರಹ ಅವರ ಒಂದು ಜಾತಕದಲ್ಲಿ ಕೆಟ್ಟಿದ್ದಂಥ ಪಕ್ಷದಲ್ಲಿ ಇವರು ಫಾಲೋ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತಮ್ಮ. ಗುರುಗಳೇ, ಈಗ ಹೇಳಿದ್ರಿ ಯಾರ್ಯಾರು ವಿವಾಹ ವಿಚಾರದಲ್ಲಿ ಸ್ಪಂದಿಸೋದಿಲ್ಲ ಅಂತ. ಕೆಲವ್ರಿಗೆ ವಿವಾಹ ಅವ್ರು ಸ್ಪಂದಿಸಿದ್ರೂ ಲೇಟ್ ಆಗ್ತಾ ಇರುತ್ತೆ, ತುಂಬ ನಿರಾಶೆ ಆಗ್ತಾ ಇರುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಾ ನೀವು? ಯಾಕೆ ನಿಧಾನ ಆಗುತ್ತೆ ಇಂಥ ಸಂದರ್ಭದಲ್ಲಿ? ವಿವಾಹ ವಿಚಾರ ಏನಕ್ಕೆ ನಿಧಾನ ಆಗ್ತಾ ಇರುತ್ತೆ ನೋಡಿ, ವಿವಾಹ ಅನ್ನೋಂತಹ ಒಂದು ವಿಚಾರಕ್ಕೆ ಗುರುಗ್ರಹನನ್ನು ನಾವು ನೋಡೋವಂಥದ್ದಾದರೆ ನೋಡಿ, ಶನಿಗ್ರಹರ ಒಂದು ದೃಷ್ಟಿ ಇದ್ದಂಥ ಪಕ್ಷದಲ್ಲಿ ಇಂತಹ ಜಾತಕರಿಗೆ ಏನೋ ಒಂದು ರೀತಿ ತಿರಸ್ಕಾರ ಮನೋಭಾವನೆ ಇರುತ್ತೆ. ನೋಡಿ, ಶನಿ ಮತ್ತು ಗುರುವಿನ ದೃಷ್ಟಿ ಇದ್ದಂಥ ಪಕ್ಷದಲ್ಲಿ ಅವರಿಗೆ ಸ್ವಲ್ಪ ರೀತಿಯಾಗಿ ಅನುರಾಗ, ಆತ್ಮೀಯತೆ, ಸ್ಪಂದನೆಗಳು ಭಾಳಷ್ಟು ಕಡಿಮೆ ಇರುತ್ತೆ. ಆದ್ದರಿಂದ ಅವರಿಗೆ ವಿವಾಹ ಪದೇ ನಿಧಾನ ಆಗ್ತಾ ಇರುತ್ತೆ. ಶನಿಗ್ರಹರು ಅತ್ಯಂತ ಮಂದತ್ವಕ್ಕೆ ಕಾರಕತ್ವವನ್ನು ವಹಿಸ್ತಾರೆ. ಆದ್ದರಿಂದ ಅವ್ರ ಜೀವನದಲ್ಲಿ ಏನೋ ಒಂದು ರೀತಿ ಜಿಡ್ಡಿನ ರೀತಿ ವ್ಯವಹರಿಸ್ತಾರೆ. ಅವ್ರ ವಿವಾಹದ ವಿಚಾರದಲ್ಲಿ ಭಾಳಷ್ಟು ನಿಧಾನ. ಈ ಒಂದು ನಿಧಾನ ಶನಿಗ್ರಹರು ಕೊಡ್ತಕ್ಕಂಥ ಒಂದು ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಇನ್ನು ನೋಡಿ, ಗುರುಗ್ರಹರು ಇದನ್ನು ನಾವು 2-3 ರೀತಿಯಿಂದ ನೋಡಬೇಕಾಗುತ್ತೆ. ಮಕರ ರಾಶಿ ಹಾಗೂ ಕುಂಭರಾಶಿಯಲ್ಲಿ ಗುರುಗ್ರಹರು ಸ್ಥಿತರಾಗಿದ್ದಾಗಲೂ ಕೂಡ ಜಾತಕರ ವಿವಾಹ ನಿಧಾನ ಆಗುತ್ತೆ. ಶುಕ್ರಗ್ರಹರು ಸ್ಥಿತರಾಗಿದ್ದರೆ ಪುರುಷ ಜಾತಕದಲ್ಲಿ ಇನ್ನೂ ನಿಧಾನ ಆಗುತ್ತೆ. ಕಾರಣ ಏನು ಅಂತಂದರೆ ಶುಕ್ರಗ್ರಹರು ಹೆಂಡತಿಯನ್ನು ಸೂಚಿಸ್ತಾರೆ. ಆದ್ದರಿಂದ ಶನಿಯ ಒಂದು ಮನೆಯಲ್ಲಿ ಕುಳಿತಿದ್ದಾಗ ಅವರಿಗೆ ಭಾಳಷ್ಟು ವಿವಾಹ ನಿಧಾನ ಆಗ್ತಕ್ಕಂಥದ್ದು. ಅದೇ ರೀತಿ ಸ್ತ್ರೀ ಜಾತಕದಲ್ಲಿ ಕುಜಗ್ರಹರೇನಾದರೂ ಕೂಡ ಮಕರ ರಾಶಿ ಅಥವಾ ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದಂಥ ಪಕ್ಷದಲ್ಲಿ ಶನಿಯ ಒಂದು ಪ್ರಭಾವದಿಂದ ಅವರಿಗೆ ವಿವಾಹ ನಿಧಾನ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತಮ್ಮ. ಈ ರೀತಿ ವಿವಾಹ ನಿಧಾನ ಆಗ್ತಾ ಇದೆ ಅಂದಾಗ ಗುರುಜಿ, ಅದಕ್ಕೆ ಕುಟುಂಬಸ್ಥರೆಲ್ಲ ತುಂಬ ಒಂದು ಬೇಸರದ ಒಂದು ನಿರಾಶೆ ಭಾವನೆ ಹೊಂದಿರ್ತಾರೆ. ಅದಕ್ಕೆ ಪರಿಹಾರಗಳೇನು ಮಾಡಬೇಕಾಗತ್ತೆ ನೋಡಿ? ಈ ರೀತಿ ಶನಿಗ್ರಹರ ಒಂದು ಇನ್ಫ್ಲೂಯೆನ್ಸ್ ಜಾಸ್ತಿ ಇದ್ದಾಗ ವಿವಾಹದ ಒಂದು ವಿಚಾರದಲ್ಲಿ ಅವರು ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ತಾವು ಕೇಳ್ತಾ ಇದ್ದೀರಾ. ನೋಡಿ, ಶನಿವಾರ ಇವರು ಎಳ್ಳಿನಿಂದ ತಯಾರು ಮಾಡ್ತಕ್ಕಂಥ ಒಂದು ಪದಾರ್ಥಗಳೇನಿರುತ್ತೆ ಅದನ್ನು ಒಂದು ಕಪ್ಪು ಬಣ್ಣದ ಒಂದು ಹಸುವಿಗೆ ತಿನ್ನಿಸೋದ್ರಿಂದ ಎಳ್ಳು ಹಾಗೂ ಬೆಲ್ಲ ಮಿಶ್ರಿತ ಒಂದು ತಿಂಡಿ ಪದಾರ್ಥಗಳನ್ನು ಮಾಡಿಕೊಂಡು ಕಪ್ಪು ಬಣ್ಣದ ಒಂದು ಹಸುವಿಗೆ ಸಮರ್ಪಣೆ ಮಾಡಿ ಆ ಒಂದು ಗೋಮಾತೆಯ ಒಂದು ಆಶೀರ್ವಾದ ಪಡ್ಕೊಳೋದ್ರಿಂದ ಇವರಿಗೆ ವಿವಾಹ ಸ್ವಲ್ಪ ರೀತಿಯಾಗಿ ಬೇಗ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಅದೇ ರೀತಿ ನೋಡಿ, ಶನಿವಾರದೊತ್ತು ಶಿವನ ದೇವಸ್ಥಾನದಲ್ಲಿ ಇವರು ರುದ್ರಾಭಿಷೇಕ ಮಾಡಿಸೋದ್ರಿಂದ ಅದು ಕೂಡ ಇವರಿಗೆ ಭಾಳಷ್ಟು ಬೇಗ ಅನುಕೂಲ ಆಗುತ್ತೆ. ನೋಡಿ, ಅದೇ ರೀತಿ ವೃದ್ಧರಿಗೆ ಅಂದರೆ ಬ್ರಾಹ್ಮಣರಿಗಲ್ಲ, ಒಂದು ರೀತಿ ಅಶಕ್ತ ವೃದ್ಧರಿಗೆ ಶನಿವಾರದೊತ್ತು ಸಂಜೆ ಸಿಹಿ ಪದಾರ್ಥಗಳನ್ನು ಇವರು ಸಮರ್ಪಣೆ ಮಾಡಿ ಸಾಕ್ಷಾತ್ ಶನಿ ಭಗವಂತನಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ಭಾವದಿಂದ ಕೊಡಬೇಕಾಗುತ್ತೆ. ಏನೋ ಒಂದು ರೀತಿ ನಾನು ವೃದ್ಧನಿಗೆ ಕೊಡ್ತಾ ಇದ್ದೀನಿ ಅನ್ನೋ ಭಾವನೆ ಇಟ್ಕೊಳ್ಬಾರ್ದು. ಯಾವುದೇ ರೀತಿ ಸಾಕ್ಷಾತ್ ಶನಿ ಮಹಾತ್ಮ ಸ್ವಾಮಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ ಅವರು ಸಮರ್ಪಣೆ ಮಾಡಿದ್ದಂಥ ಪಕ್ಷದಲ್ಲಿ ಅವ್ರಿಗೆ ಶನಿಯ ಒಂದು ಅನುಗ್ರಹ ಭಾಳಷ್ಟು ಬೇಗ ಆಗಿ ವಿವಾಹಕ್ಕೆ ದಾರಿ ಮಾಡಿಕೊಳ್ಳುತ್ತೆ ಅನ್ನೋವಂಥ ಒಂದು ಪರಿಹಾರವನ್ನು ನಾವು ತಿಳ್ಕೊಬೋದಾಗಿರುತ್ತಮ್ಮ.
ಗುರುಗಳೇ, ಈಗ ಹೇಳ್ತಿದ್ದೀರಾ ಪರಿಹಾರಗಳನ್ನ ಸೂಚಿಸಿದ್ರೆ ಯಾಕೆ ನಿಧಾನ ಆಗುತ್ತೆ ಅಂತೆಲ್ಲ. ಕೆಲವ್ರಿಗೆ ಮಾರ್ಗದರ್ಶನನೇ ಇರಲ್ಲ, ಸರಿಯಾದ ಮಾರ್ಗದರ್ಶನ ಇರಲ್ಲ. ಯಾವ ರೀತಿ ಹುಡುಗಿನ ಚೂಸ್ ಮಾಡ್ಕೊಳ್ಳೋದ್ರಲ್ಲಾಗಲಿ, ಹುಡುಗನ ಚೂಸ್ ಮಾಡ್ಕೊಳ್ಳೋದ್ರಾಗಲಿ ಮಾರ್ಗದರ್ಶನ ಅನ್ನೋದಿರಲ್ಲ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ? ನೋಡಿ, ಇಲ್ಲಿ ಮಾರ್ಗದರ್ಶನ ಅನ್ನುವಂಥದ್ದು ಎರಡು ರೀತಿ ಇರುತ್ತೆ. ಅಂದರೆ ಎಕ್ಸ್ಟರ್ನಲ್ ಗೈಡೆನ್ಸ್, ಅದೇ ರೀತಿ ಇಂಟರ್ನಲ್ ಗೈಡೆನ್ಸ್. ಅಂದರೆ ನೋಡಿ, ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಸ್ತ್ ಸೆನ್ಸ್ ಅಂತ ಇರ್ತಾರೆ. ಸಿಕ್ಸ್ತ್ ಸೆನ್ಸ್ ನೋಡಿ, ಇಂಟರ್ನಲ್ ಗೈಡೆನ್ಸ್ ನೋಡಿ. ಈ ರೀತಿ ಇಂಟರ್ನಲ್ ಗೈಡೆನ್ಸ್ ಅವ್ರಿಗೆ ವರ್ಕ್ ಆಗಬೇಕು ಅಂತಂದರೆ ಗುರುಗ್ರಹ ಜಾತಕದಲ್ಲಿ ಚೆನ್ನಾಗಿರಬೇಕಾಗುತ್ತೆ ನೋಡಿ. ಅದೇ ರೀತಿ ಎಕ್ಸ್ಟರ್ನಲ್ ಗೈಡೆನ್ಸ್ ಅಂದರೆ ಹೊರಗಡೆ ಗೈಡೆನ್ಸ್ ಸಿಗಬೇಕಾದ್ರೆ ಶುಕ್ರಗ್ರಹರ ಒಂದು ಅನುಗ್ರಹ ಇರಬೇಕಾಗುತ್ತೆ. ಜಾತಕದಲ್ಲಿ ಗುರುಗ್ರಹರು ಹಾಗೂ ಶುಕ್ರಗ್ರಹರು ಇಬ್ಬರೂ ಕೆಟ್ಟಂಥ ಪಕ್ಷದಲ್ಲಿ ನೋಡಿ ಅವರಿಗೆ ಒಳಗಡೆ ಗೈಡೆನ್ಸೂ ಸಿಗೋದಿಲ್ಲ, ಅದೇ ರೀತಿ ಹೊರಗಿನ ಒಂದು ಮಾರ್ಗದರ್ಶನವೂ ಸಿಗಲ್ಲ. ಗೈಡೆನ್ಸ್ ಈಸ್ ನಥಿಂಗ್ ಬಟ್ ಮಾರ್ಗದರ್ಶನ. ಆದ್ದರಿಂದ ಅವರು ವಿವಾಹ ವಿಚಾರಗಳಲ್ಲಿ ಯಾರ್ದು ಸಹಾಯ ಮಾರ್ಗದರ್ಶನ ಸಿಗದಿರ ಭಾಳಷ್ಟು ರೀತಿ ಸಮಸ್ಯೆಯನ್ನು ಅನುಭವಿಸಿ ಭಾಳಷ್ಟು ನೋವಿನಿಂದ ಇಂಥ ಜಾತಕ ಕೂಡಿರ್ತಾರೆ. ಅವರಿಗೆ ಕಾರಣ ಏನು ಅಂತಂದರೆ ಅವರ ಜಾತಕದಲ್ಲೇ ಇಬ್ಬರು ಗುರುಗಳು ಕೆಟ್ಟಿರ್ತಾರೆ, ಒಂದು ಗುರುಗ್ರಹ, ಇನ್ನೊಂದು ಶುಕ್ರಗ್ರಹ. ಈ ರೀತಿ ಅತ್ಯಂತ ಬಲಿಷ್ಠ ಗುರುಗ್ರಹರು ಕೆಟ್ಟಿದ್ದಂಥ ಪಕ್ಷದಲ್ಲಿ ಅವರಿಗೆ ಸೂಕ್ತವಾದಂತಹ ಮಾರ್ಗದರ್ಶನ ಸಿಗೋದಿಲ್ಲ. ಆದ್ದರಿಂದ ಅವರು ವಿವಾಹ ವಿಚಾರಗಳಲ್ಲಿ ಬಹಳಷ್ಟು ನೋವು ಹಾಗೂ ವ್ಯತಿರಿಕ್ತ ಒಂದು ಸಂದರ್ಭ ಸನ್ನಿವೇಶಗಳನ್ನು ಅನುಭವಿಸ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಯಾಕಂದರೆ ಮಾರ್ಗದರ್ಶನ ಅನ್ನೋದೇ ಇಂಪಾರ್ಟೆಂಟ್. ಯಾಕಂದರೆ ಅವರು ಒಂದು ಕೆಟ್ಟ ದಾರಿಯಲ್ಲಿ ಹೋಗಿ ಮದುವೆ ಮಾಡ್ಕೋಬೇಕು ಅನ್ನೋವಂಥ ಉದ್ದೇಶ ಹುಡುಗ ಆಗಲಿ ಹುಡುಗಿಯಾಗಲಿ ಇರಲ್ಲ. ಇಂತಹ ಸಂದರ್ಭದಲ್ಲಿ ಮಾರ್ಗದರ್ಶನವೂ ಯಾರೂ ಇರಲ್ಲ. ಓಕೆ, ಒಳ್ಳೆ ಮಾರ್ಗದರ್ಶಕರು ನಮಗೆ ಬೇಕು ಅನ್ನೋ ಸಂದರ್ಭದಲ್ಲಿ ಇದಕ್ಕೆ ಪರಿಹಾರ ಏನಿದೆ ಜಾತಕದ ಪ್ರಕಾರ, ಜ್ಯೋತಿಷ್ಯದ ಪ್ರಕಾರ? ನೋಡಮ್ಮ, ಇಂತಹ ಒಂದು ಸಂಯೋಗ ಇದ್ದಂಥ ಪಕ್ಷದಲ್ಲಿ ಗುರುಗ್ರಹರು ಹಾಗೂ ಶುಕ್ರಗ್ರಹರು ಜಾತಕದಲ್ಲಿ ಕೆಟ್ಟಿದ್ದಂಥ ಪಕ್ಷದಲ್ಲಿ ನೋಡಿ, ಇವರು ಗುರುವಾರ ಗುರುಗ್ರಹರ ಒಂದು ಅನುಗ್ರಹಕ್ಕೋಸ್ಕರ ಗುರುಪಾದುಕಾ ಸ್ತೋತ್ರವನ್ನು ಪಠನೆ ಮಾಡಬೇಕಾಗುತ್ತೆ. ಅಥವಾ ಅವರಿಗೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ದೇವಾಲಯ ಸಂದರ್ಶನ ಹಾಗೂ ದೀಪಾರಾಧನೆಯಿಂದಲೂ ಕೂಡ ಅವರಿಗೆ ಉತ್ತಮವಾದಂತಹ ಗುರುವಿನ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೋದಾಗಿರುತ್ತೆ. ಅದೇ ರೀತಿ ಗುರು ಸ್ವರೂಪ ದೇವತೆಗಳಾದಂತಹ ದತ್ತಾತ್ರೇಯ ದೇವರನ್ನು ಅಥವಾ ಅವರು ಮನಸ್ಸಿನಲ್ಲಿ ಯಾರು ಅವರ ಒಂದು ಇಷ್ಟವಾದಂತಹ ಗುರು ಸ್ವರೂಪ ದೇವತೆಯನ್ನು, ಹಯಗ್ರೀವ ದೇವರಾಗಿರ್ಬೋದು. ಈಗ ನೋಡಿ, ಕೆಲವರು ದಕ್ಷಿಣಾಮೂರ್ತಿಯನ್ನು ಅತ್ಯಂತ ಇಷ್ಟಪಡ್ತಾರೆ, ಅದೇ ರೀತಿ ಹಯಗ್ರೀವ ದೇವರನ್ನು ಇಷ್ಟಪಡ್ತಾರೆ. ಇನ್ನು ಕೆಲವರು ರಾಯರನ್ನು ಇಷ್ಟಪಡ್ತಾರೆ, ಸಾಯಿಬಾಬಾ ಗುರುಗಳನ್ನು ಇಷ್ಟಪಡ್ತಾರೆ. ಅವರು ಗುರು ಅಂತ ನೆನೆಸ್ಕೊಂಡಿರ್ತಕ್ಕಂಥ ಒಂದು ದೇವತೆಯನ್ನು ಭಕ್ತಿಯಿಂದ ಆರಾಧನೆ ಮಾಡೋದ್ರಿಂದ ಅವರಿಗೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ, ಗುರುವಿನ ಒಂದು ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಅದೇ ರೀತಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ ಶುಕ್ರಗ್ರಹರ ಒಂದು ಅನುಗ್ರಹವನ್ನು ಪಡ್ಕೊಳ್ಬೋದಾಗಿರುತ್ತೆ. ಶುಕ್ರವಾರ ಮಹಾಲಕ್ಷ್ಮಿಯ ಒಂದು ದೇವಸ್ಥಾನಕ್ಕೆ ಇವರು ಭೇಟಿ ಕೊಡೋದ್ರಿಂದ, ದರ್ಶನ ಮಾಡಿ ಜಗನ್ಮಾತೆಯ ಒಂದು ಆರಾಧನೆ ಮಾಡೋದ್ರಿಂದ ಶುಕ್ರಗ್ರಹರ ಒಂದು ಅನುಗ್ರಹವನ್ನು ಸಂಪಾದನೆ ಮಾಡ್ಕೊಳ್ಬೋದಾಗಿರುತ್ತೆ. ಇದಿಷ್ಟು ಕೂಡ ಈ ಒಂದು ವಿಚಾರಕ್ಕೆ ಪರಿಹಾರವಾಗಿರುತ್ತಮ್ಮ. ಗುರುಜಿಯವರೇ, ಈಗ ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟೋ ಪ್ರಶ್ನೆಗಳನ್ನ ನಾನು ನಿಮ್ಮಲ್ಲಿ ಬಗೆಹರಿಸ್ಕೊಳ್ತಾ ಇದ್ದೀನಿ. ಇನ್ನಷ್ಟು ವಿಷಯಗಳನ್ನ ಒಂದು ಸಣ್ಣ ವಿರಾಮ ತಗೊಂಡು ಮತ್ತೆ ಭೇಟಿಯಾಗೋಣ. ಆಗಲಿ ವೀಕ್ಷಕರೇ, ಈಗ ಜ್ಯೋತಿರ್ಮಯಿ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ವಿರಾಮದ ನಂತರ ನಾವು ಭೇಟಿಯಾಗೋಣ. ಅದಕ್ಕೂ ಮುಂಚೆ ಖ್ಯಾತ ಜ್ಯೋತಿಷಿ ಚಂದ್ರಶೇಖರ್ ಗುರುಜಿಯವ್ರನ್ನ ಮೀಟ್ ಮಾಡಬೇಕು, ಅವ್ರ ಅಪಾಯಿಂಟ್ಮೆಂಟ್ ದೊರಕಬೇಕು ಅಂತಂದರೆ ತೆರೆ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅವರ ನೇರ ಸಂದರ್ಶನಕ್ಕಾಗಿ ಭೇಟಿ ಕೊಡಿ. ನಾಡಿಗುರು ಶ್ರೀ ಚಂದ್ರಶೇಖರ್ ಗುರೂಜಿ ಸಾರಥ್ಯದಲ್ಲಿ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ. ಇದು ಸಪ್ತಪದಿ ಪ್ರಶ್ನೋತ್ತರ ಪರಿಹಾರ. ವಿವಾಹಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಗೂ ನಾಡಿ ಜ್ಯೋತಿಷ್ಯರಲ್ಲಿ 100% ಪರಿಹಾರ ಖಚಿತ. ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ.
ವಿರಾಮದ ನಂತರ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಗುರೂಜಿಯವ್ರನ್ನ ನೇರವಾಗಿ ಭೇಟಿ ಮಾಡೋದಕ್ಕೋಸ್ಕರ ತೆರೆ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ, ಹಾಗೂ ದೂರದಲ್ಲಿರ್ತಕ್ಕಂಥವ್ರಿಗೆ ನೇರ ಭೇಟಿ ಸಾಧ್ಯ ಇಲ್ಲ ಅಂತಕ್ಕಂಥವ್ರಿಗೆ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಲಭ್ಯವಿದೆ. ಗುರೂಜಿಯವ್ರನ್ನ ಭೇಟಿಯಾಗಿ ಜಾತಕದ ಪ್ರಕಾರ ಗುರೂಜಿಯವರೇ, ವಿರಾಮದ ನಂತರ ನಾವು ಸ್ವಾಗತ ಬಯಸ್ತೀನಿ ನಿಮಗೆ. ಜಾತಕದ ಪ್ರಕಾರ ಈಗ ಮಧ್ಯವರ್ತಿಗಳು ತುಂಬ ಇಂಪಾರ್ಟೆನ್ಸ್ ಪಡ್ಕೊಳ್ತಾರೆ. ನಾವು ಆ ಮಧ್ಯವರ್ತಿಗಳ ಮೂಲಕ ಹೋಗ್ಬೇಕಾ ಬೇಡವಾ? ಅಂದರೆ ನೋಡಿ, ತಾವು ಕೇಳ್ತಿರ್ತಾ ಇರ್ತಕ್ಕಂಥ ಪ್ರಶ್ನೆ ಅಂದರೆ ಬ್ರೋಕರ್ಗಳ ಒಂದು ಸಹಾಯ, ಮಧ್ಯವರ್ತಿಗಳ ಒಂದು ಸಹಾಯ ತೆಗೆದುಕೊಳ್ಬೇಕಾ ಬೇಡವಾ ಅನ್ನೋವಂಥದ್ದು ಜಾತಕದ ಪ್ರಕಾರ ಯಾವ ರೀತಿ ಅನ್ನೋವಂಥ ಒಂದು ವಿಚಾರ ತಾವು ಕೇಳ್ತಾ ಇದ್ದೀರಾ. ಕರೆಕ್ಟಮ್ಮ? ನೋಡಿ, ಜಾತಕದ ಪ್ರಕಾರ ಮಧ್ಯವರ್ತಿಗಳಿಗೆ ಬುಧಗ್ರಹರು ಕಾರಕವಾಗ್ತಾರೆ. ಅದೇ ರೀತಿ ನೋಡಿ, ಬ್ರೋಕರ್ ಅನ್ನೋಂತಹ ಒಂದು ವಿಚಾರಗಳಿಗೆ ಗುರುಗ್ರಹರು ಕಾರಕತ್ವವನ್ನು ವಹಿಸ್ತಕ್ಕಂಥದ್ದು. ನೋಡಿ, ಜಾತಕದಲ್ಲಿ ಗುರುಗ್ರಹರಿಗೆ ಶುಭಗ್ರಹಗಳ ಒಂದು ದೃಷ್ಟಿ ಇದ್ದಂಥ ಪಕ್ಷದಲ್ಲಿ, ಗುರುಗ್ರಹರು ಉಚ್ಚ ಆಗಿದ್ದಂಥ ಪಕ್ಷದಲ್ಲಿ, ಉಚ್ಚ ಅಭಿಲಾಷಿ ಇರ್ತಕ್ಕಂಥ ಒಂದು ಸಾಧ್ಯತೆ ಇದ್ದಂತಾಗ ಅವರಿಗೆ ನೋಡಿ ಭಾಳಷ್ಟು ಜನ ನಾವು ನೋಡಿರ್ಬೋದು. ನೋಡಿ, ಒಂದು ಪ್ರಾಪ್ತ ವಯಸ್ಕರಾಗಿದ್ದ ಕೂಡಲೇ ಅವ್ರಿಗೆ ವಿವಾಹ ವಿಚಾರಗಳಲ್ಲಿ ನಾನಾ ಡಿಮ್ಯಾಂಡ್ ಬರ್ತದೆ. ಅದು ಹೆಣ್ಮಗು ಆಗಿರ್ಬೋದು ಅಥವಾ ಗಂಡು ಹುಡುಗ ಆಗಿರ್ಬೋದು. ನೋಡಿ, ನಮ್ಮ ಮನೆಯಲ್ಲಿ ನಮಗೆ ಗೊತ್ತಿರ್ತಕ್ಕಂಥ ಒಂದು ಹುಡುಗ ಇದ್ದಾನೆ ಅಥವಾ ಒಂದು ಹೆಣ್ಮಗು ಇದೆ, ಅವರಿಗೆ ವಿವಾಹಕ್ಕೆ ಎಲ್ಲ ವಿಧವಾದಂತಹ ಒಂದು ಗೈಡೆನ್ಸ್ ಕೊಡ್ತಾ ಹೋಗ್ತಕ್ಕಂಥದ್ದು, ಹಾಗೂ ಅವ್ರಿಗೆ ಸೂಕ್ತವಾಗಿ ಅವ್ರ ವಿವಾಹ ವಿಚಾರಗಳಲ್ಲಿ ಭಾಳಷ್ಟು ಹಸ್ತಕ್ಷೇಪ ಮಾಡಿ ಸಹಾಯ ಮಾಡ್ತಾರೆ ಅವ್ರಿಗೆ. ಇದು ಅವರ ಜಾತಕದಲ್ಲಿ ಗುರುಗ್ರಹರು ಚೆನ್ನಾಗಿದ್ದಂಥ ಪಕ್ಷದಲ್ಲಿ. ಅದೇ ರೀತಿ ಬುಧಗ್ರಹರು ಅಂದರೆ ಅವರ ಒಂದು ಮಧ್ಯವರ್ತಿಗಳು ಅಂತಂದರೆ ಅವರ ಒಂದು ನೆರೆಹೊರೆಯವರಾಗಿರ್ಬೋದು ಅಥವಾ ಅವ್ರಿಗೆ ತಿಳಿದಿರ್ತಕ್ಕಂಥ ಒಂದು ಸ್ನೇಹಿತರಾಗಿರ್ಬೋದು. ಈ ರೀತಿ ಅವ್ರಿಗೆ ಅವರ ಒಂದು ವಿವಾಹ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿ ಅವ್ರಿಗೆ ಒಳ್ಳೆ ಒಂದು ವಿವಾಹ ಯೋಗ ಪ್ರಾಪ್ತಿ ಮಾಡಿಸ್ತಾರೆ, ವಿವಾಹವನ್ನು ಹತ್ತಿರದಲ್ಲಿದ್ದು ಮಾಡಿಸ್ತಾರೆ. ಬ್ರೋಕರ್ ಅಂದರೆ ಇವತ್ತಿನ ಒಂದು ಆಧುನಿಕ ಕಾಲದಲ್ಲಿ ಬ್ರೋಕರ್ಗಳು ಇಲ್ಲ ಅಂತಂದರೆ ವಿವಾಹ ವಿಚಾರದಲ್ಲಿ ಅವ್ರಿಗೆ ಭಾಳಷ್ಟು ಹಿನ್ನಡೆ ಆಗುತ್ತೆ. ಆದ್ದರಿಂದ ನೋಡಿ, ಇನ್ನು ಅದೇ ವಿಧವಾಗಿ ಕೆಲವರು ಪಾಪ ಅವರೇ ಅವ್ರ ವಿವಾಹ ವಿಚಾರಗಳಲ್ಲಿ ಭಾಳಷ್ಟು ಜನ ಕಂಪ್ಲೇಂಟ್ ಹೇಳೋವಂಥ ವಿಚಾರ ಏನು ಅಂತಂದರೆ, ಹಣ ತೆಗೆದುಕೊಳ್ತಾರೆ, ಪಾಪ ನಮಗೆ ಅವರು ಸಹಾಯ ಮಾಡೋದಿಲ್ಲ, ಯಾವುದೂ ಸಂಬಂಧಗಳನ್ನ ಸರಿಯಾಗಿ ತೋರಿಸೋದಿಲ್ಲ ಅನ್ನೋವಂಥದ್ದು ಅವ್ರು ಮಾಡ್ತಕ್ಕಂಥ ಒಂದು ಆರೋಪ, ಜಾತಕರು ಮಾಡ್ತಕ್ಕಂಥದ್ದು. ನೋಡಿ, ಅವರ ಒಂದು ಜಾತಕದಲ್ಲಿ ಗುರುಗ್ರಹರು ಕೆಟ್ಟಂಥ ಪಕ್ಷದಲ್ಲಿ ಕ್ರೂರಗ್ರಹರ ಒಂದು ಸಂಯೋಗ ಅಥವಾ ನೀಚಾಭಿಲಾಷಿ ಆಗಿದ್ದಂಥ ಪಕ್ಷದಲ್ಲಿ ಅಂತಹ ಜಾತಕರಿಗೆ ಪಾಪ ಅವರಿಂದ ಸಹಾಯ ಸಿಗಲ್ಲ. ಪಾಪ ಅವರೂ ಪ್ರಯತ್ನ ಪಡ್ತಾರೆ, ಆದರೆ ಇವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಹೆಣ್ಣಿನ ವಿಚಾರ ಆಗಲಿ ಅಥವಾ ಗಂಡಿನ ವಿಚಾರಗಳಾಗಲಿ ಅವ್ರ ಬಳಿಯಿಂದ ಇವರಿಗೆ ಕನೆಕ್ಟ್ ಆಗೋದಿಲ್ಲ. ಅದರಿಂದ ವಿನಾಕಾರಣ ಭಾಳಷ್ಟು ತೊಂದರೆ ಆಗ್ತಾ ಇರುತ್ತೆ. ಆದ್ದರಿಂದ ಜಾತಕ ರೀತಿಯೇ ನಾವು ಗುರುತಿಸ್ಕೊಳ್ಬೋದಾಗಿರುತ್ತೆ. ಬ್ರೋಕರ್ ಸಹಾಯವನ್ನು ತೆಗೆದುಕೊಳ್ಬೇಕಾ, ಮಧ್ಯವರ್ತಿಗಳ ಸಹಾಯವನ್ನು ತೆಗೆದುಕೊಂಡು ನಾವು ವಿವಾಹಕ್ಕೆ ಮುಂದುವರಿಬೇಕಾ, ಅಥವಾ ನಮ್ಮ ಕುಟುಂಬ ಸಮೇತವಾಗಿ ನಾವೇ ಎಫರ್ಟ್ ಹಾಕಿ ವಿವಾಹ ಆಗಬೇಕಾ, ನಾವೇ ಸ್ವಯಂಕೃತವಾಗಿ ಎಫರ್ಟ್ ಹಾಕಿ ವಿವಾಹ ಆಗಬೇಕಾ ಅನ್ನೋಂಥದ್ದು ಅವರ ಜಾತಕ ರೀತಿ ಅವರ ಉತ್ತಮ ಮಾರ್ಗದರ್ಶನ ತೆಗೆದುಕೊಂಡು ಮುಂದುವರಿಸ್ಕೊಂಡು ಹೋದಾಗ, ಒಂದು ವೇಳೆ ಬ್ರೋಕರ್ ಸಹಾಯ ತೆಗೆದುಕೊಂಡು ಮಾಡೋದ್ರಿಂದ ನಮಗೆ ಭಾಳ ಅದ್ಭುತವಾಗಿ ಆಗುತ್ತೆ ಅನ್ನೋಂಥ ಒಂದು ವಿಚಾರ ಅವರ ಒಂದು ಜಾತಕದಲ್ಲಿ ಪ್ರಾಪ್ತಿ ಇದ್ದಾಗ ಬ್ರೋಕರ್ ಸಹಾಯ ತಗೊಳ್ಬೋದಾಗಿರುತ್ತೆ. ಭಾಳ ಬೇಗ ಅವ್ರಿಗೆ ಉತ್ತಮವಾದಂಥ ಒಳ್ಳೆಯ ಸಂಬಂಧಗಳನ್ನು ಬ್ರೋಕರ್ಗಳು ಕೂಡ ಅವ್ರಿಗೆ ಒದಗಿಸ್ಕೊಡ್ತಾರೆ. ಅವರೇ ಯೋಗ ಪಡ್ಕೊಳ್ಳಲಿಲ್ಲ ಅಂತಂದರೆ ಯಾವ ರೀತಿ ಅವರಿಗೆ ಅನುಕೂಲ ಆಗುತ್ತೆ, ಅದು ಕೂಡ ಸಮಸ್ಯೆ ಆಗುತ್ತೆ. ಆದ್ದರಿಂದ ಜಾತಕ ರೀತ್ಯವೇ ಅವರಿಗೆ ಉತ್ತಮವಾದಂತಹ ಒಂದು ರೀತಿ ಪರಿಹಾರ ಸಿಗುತ್ತೆ. ಅದರ ಪ್ರಕಾರ ಅವ್ರು ನಡ್ಕೊಂಡಾಗ ಅವರ ಕಾರ್ಯಗಳೆಲ್ಲವೂ ಕೂಡ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ ತಾಯಿ. ಈಗ ನೀವು ಹೇಳ್ತಿದ್ದೀರಾ ಮಧ್ಯವರ್ತಿಗಳ ಪ್ರಭಾವ ಇರುತ್ತಾ ಇಲ್ವಾ ಅನ್ನೋದನ್ನ ಜಾತಕದ ಮೂಲಕ ತಿಳ್ಕೊಬೋದು ಅಂತ ಹೇಳಿದ್ರಿ ಗುರುಜಿ. ಈಗ ಆಲ್ಮೋಸ್ಟ್ 100 ಸುಳ್ಳೇಳಾದ್ರೂ ಒಂದು ಮದುವೆ ಮಾಡಿ ಅನ್ನೋದು ಅದು ರೂಢಿ ಮಾತಾಗೋಗಿದೆ. ಇಂಥ ಸಂದರ್ಭದ ಮಧ್ಯವರ್ತಿಗಳು ತುಂಬಾನೇ ಇದನ್ನ ಪಾಟಿಸ್ಬಿಡ್ತಾರೆ. ಡೀಟೇಲ್ಸ್ ಹುಡುಗಿ ಬಗ್ಗೆ ಗೊತ್ತಿರಲ್ಲ, ಹುಡುಗಿಗೆ ಹುಡುಗನ ಮನೆತನದ ಬಗ್ಗೆ ಗೊತ್ತಿರಲ್ಲ, ಮದುವೆ ಆಗೋಗುತ್ತೆ ಮಧ್ಯವರ್ತಿಗಳಿಂದ. ಆದರೆ ಅವ್ರು ತುಂಬಾ ನೋವು ಪಡ್ತಿರ್ತಾರೆ. ಇಂತಹ ಸಂದರ್ಭದಲ್ಲಿ ಅವರಿಂದ ಆ ಥರ ಆಗದೆ ಪರಿಹಾರಗಳೇನಿದೆ?
ಅಂದರೆ ನೋಡಿ, ಮೊದಲನೇದಾಗಿ ಇವರ ಜಾತಕದಲ್ಲಿ ಗುರುಗ್ರಹರು ಚೆನ್ನಾಗಿದ್ದಂಥ ಪಕ್ಷದಲ್ಲಿ ಇವ್ರಿಗೆ ಸಿಗ್ತಕ್ಕಂಥ ಒಂದು ಮಧ್ಯವರ್ತಿಗಳು ಅಂದರೆ ಬ್ರೋಕರ್ಸು ಕೂಡ ಭಾಳಷ್ಟು ಒಳ್ಳೆಯವರಾಗಿರ್ತಾರೆ. ಇವರ ಒಂದು ವಿವಾಹ ವಿಚಾರದಲ್ಲಿ ಉತ್ತಮವಾದಂಥ ಎಫರ್ಟ್ ಅವರು ಹಾಕಿ ಒಳ್ಳೆಯ ಸಂಬಂಧಗಳನ್ನು ಕೊಡಿಸ್ತಾರೆ ಅವ್ರಿಗೆ. ಅದೇ ರೀತಿ ಗುರುಗ್ರಹರು ಏನಾದರೂ ಕೆಟ್ಟಿದ್ದಂಥ ಪಕ್ಷದಲ್ಲಿ, ಕ್ರೂರಗ್ರಹರ ಒಂದು ಸಂಯೋಗ ಇದ್ದಂಥ ಪಕ್ಷದಲ್ಲಿ ಅದು ಅವರಾಗ ಅವ್ರು ಮಾಡ್ತಕ್ಕಂಥ ಒಂದು ವಿಚಾರ ಅಲ್ಲ, ಇವರೇ ರಾಂಗಾಗಿ ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು, ಸಮಸ್ಯೆಗಳನ್ನು ಇವರೇ ಒಂದು ರೀತಿ ಆಹ್ವಾನ ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಆದ್ದರಿಂದ ಜಾತಕದಲ್ಲಿ ಬ್ರೋಕರ್ಗೆ ಕಾರಕರಾಗಿರ್ತಕ್ಕಂಥ ಒಂದು ಗುರುಗ್ರಹರು ಚೆನ್ನಾಗಿದ್ದಂಥ ಪಕ್ಷದಲ್ಲಿ ಇವರು ಬ್ರೋಕರ್ ಸಹಾಯವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇಲ್ಲ ಅಂತಂದರೆ ಇವರೇ ಸ್ವಯಂಕೃತವಾಗಿ ಅವರ ಒಂದು ವಿವಾಹ ವಿಚಾರಗಳಲ್ಲಿ ಭಾಗವಹಿಸಬೇಕಾಗುತ್ತೆ. ಆಗ ಅವ್ರಿಗೆ ಒಳ್ಳೆಯ ಸಂಬಂಧಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲದಿದ್ದಂಥ ಪಕ್ಷದಲ್ಲಿ ತಾವು ಹೇಳಿದ್ರಲ್ಲ, ಒಂದು ರೀತಿ ಸಮಸ್ಯೆ ಆಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತಮ್ಮ. ಆದ್ದರಿಂದ ಒಂದು ರೀತಿ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡು ಮುಂದುವರಿಯೋದ್ರಿಂದ ಅವರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಗುರುಗಳೇ, ಈಗ ಕಾಮನ್ ಆಗಿ ಒಂದು ವರ್ಡ್, ಅವನಿಗೇನು ಮದುವೆ ಇದೆಯಾ, ಮುಂಜಿ ಇದೆಯಾ, ಸನ್ಯಾಸಿ, ಈ ರೀತಿ ಒಂದು ಪದ ರೂಢಿ ಮಾತಾಗೋಗಿರುತ್ತೆ ಮದುವೆ ಏನಾದರೂ ಲೇಟ್ ಆದರೆ. ಜಾತಕದ ಪ್ರಕಾರ ಸನ್ಯಾಸಿ ಯೋಗ ಅಂದರೆ ಏನು ಗುರುಜಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ತಾವು. ನೋಡಿ, ಮೊದಲನೇದಾಗಿ ಸನ್ಯಾಸಿ ಯೋಗ ಇದೆಯಾ, ಸನ್ಯಾಸಿ ಯೋಗ ಅನ್ನೋಂಥದ್ರ ಒಂದು ಮಹತ್ವ ಏನು ಅನ್ನೋಂಥ ಒಂದು ವಿಚಾರಗಳನ್ನು ನಾವು ಇಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಸಂಕ್ಷೇಪವಾಗಿ ಇದರ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಮುಂದೆ ಬರ್ತಕ್ಕಂಥ ಒಂದು ಸಂಚಿಕೆಗಳಲ್ಲಿ ಇದನ್ನು ವಿಸ್ತಾರವಾಗಿ ತಿಳ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡೋಣ. ನೋಡಿ, ಇವತ್ತು ತಾವು ಕೇಳಿದ್ದು ಸನ್ಯಾಸಿ ಯೋಗ ಅಂದರೆ ಏನು ಅನ್ನೋಂಥ ಒಂದು ವಿಚಾರ. ನೋಡಿ, ವಿವಾಹಕ್ಕೆ ವಿಚಾರವಾಗಿ ನಾವು ವಿವಾಹದ ಒಂದು ವಿಚಾರದ ಬಗ್ಗೆ ಸನ್ಯಾಸಿ ಯೋಗದ ಒಂದು ವಿಚಾರ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಸನ್ಯಾಸಿ ಯೋಗ ಅಂತಂದರೆ ಅದರಲ್ಲಿ ನಾನಾ ಥರ ಸನ್ಯಾಸಿ ಯೋಗಗಳಿದ್ದಾವೆ ಜ್ಯೋತಿಷ್ಯದ ಪ್ರಕಾರ. ನೋಡಿ, ಮೊದಲನೇದಾಗಿ ಅರ್ಧ ಸನ್ಯಾಸಿ ಯೋಗ, ಎರಡನೇದು ಪೂರ್ಣ ಸನ್ಯಾಸಿ ಯೋಗ, ಈ ರೀತಿ ಅದೇ ವಿಧವಾಗಿ ಮಾನಸಿಕ ಸನ್ಯಾಸಿ ಯೋಗ, ಅದೇ ರೀತಿ ದೈಹಿಕ ಸನ್ಯಾಸಿ ಯೋಗ, ಇನ್ನೊಂದಿದೆ ವೈವಾಹಿಕ ಸನ್ಯಾಸಿ ಯೋಗ. ನೋಡಿ, ಈ ರೀತಿ ಹಲವಾರು ಸನ್ಯಾಸಿ ಯೋಗಗಳು ಜಾತಕದ ಪ್ರಕಾರ ಪೂಜ್ಯ ಋಷಿಮುನಿಗಳು ಗುರುತಿಸಿರ್ತಕ್ಕಂಥದ್ದು. ಇನ್ನು ನಾವು ವಿವಾಹಕ್ಕೆ ಸಂಬಂಧಪಟ್ಟಾಗೆ ಸನ್ಯಾಸಿ ಯೋಗ ಯಾವ ರೀತಿ ಅದು ಪ್ರಭಾವವನ್ನು ಬೀರುತ್ತೆ, ಇದು ಸನ್ಯಾಸಿ ಯೋಗ ಏನು ಅಂದರೆ ಯಾವ ರೀತಿ ಇರುತ್ತೆ ಅನ್ನೋವಂಥ ಒಂದು ವಿಚಾರಕ್ಕೆ ಈ ರೀತಿ ಉತ್ತರ ಇರುತ್ತೆ. ಇನ್ನು ಇವತ್ತಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ವಿವಾಹದ ಒಂದು ವಿಚಾರವನ್ನು ನಾವು ಚರ್ಚೆ ಮಾಡ್ತಿರ್ತಕ್ಕಂಥದ್ದು. ಈ ಒಂದು ವಿವಾಹದ ವಿಚಾರದಲ್ಲಿ ಸನ್ಯಾಸಿ ಯೋಗ ಯಾವ ರೀತಿ ಸಮಸ್ಯೆ ತಂದುಕೊಡುತ್ತೆ ಅನ್ನೋವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಅದರ ಪಾತ್ರ ಏನು ಸನ್ಯಾಸಿ? ಹೌದು, ವಿವಾಹದಲ್ಲಿ ಸನ್ಯಾಸಿ ಯೋಗದ ಒಂದು ಪಾತ್ರ ಏನು ಅಂತ ನೋಡಿ. ಅರ್ಧ ಸನ್ಯಾಸಿ ಯೋಗ ಅಂತಕ್ಕಂಥದ್ದು ನೋಡಿ, ಅವ್ರಿಗೆ ಸಾಮಾನ್ಯವಾಗಿ ಪಾಪ ಆಸೆ ಇರುತ್ತೆ ವಿವಾಹ ಆಗಬೇಕು ಅಥವಾ ಈ ರೀತಿ ನಾವು ಕೂಡ ವೈಭವೀಕರವಾದಂತಹ ಒಂದು ಜೀವನವನ್ನು ಅನುಭವಿಸ್ಬೇಕು ಅನ್ನೋಂಥದ್ದು ಅವ್ರಿಗೆ ಮಾನಸಿಕವಾಗಿ ಆಸೆ ಇರುತ್ತೆ. ಆದರೆ ಇವ್ರಿಗೆ ಅವ್ರ ಸುತ್ತಮುತ್ತ ಇರ್ತಕ್ಕಂಥ ಒಂದು ಪ್ರಕೃತಿ ಆಗಿರ್ಬೋದು, ಮನುಷ್ಯರಾಗಿರ್ಬೋದು, ಯಾವುದೇ ವಿಧವಾದಂತಹ ಸಹಾಯ ಸಿಗಲ್ಲ. ಆದ್ದರಿಂದ ಇವ್ರಿಗೆ ಅದರಿಂದ ವ್ಯತಿರಿಕ್ತ ಭಾವನೆಗಳು ಉಂಟಾಗಿ, ಅಂದರೆ ಇವರು ಸ್ವಲ್ಪ ಡಿಪೆಂಡೆನ್ಸಿ ನೇಚರ್ನ ಹೊಂದಿರ್ತಾರೆ, ಸಹಾಯವನ್ನು ನಿರೀಕ್ಷೆ ಮಾಡ್ತಕ್ಕಂಥ ಒಂದು ಸ್ವಭಾವವನ್ನು ಹೊಂದಿರ್ತಾರೆ ಈ ಒಂದು ಅರ್ಧ ಸನ್ಯಾಸಿ ಯೋಗ ಇರ್ತಕ್ಕಂಥವ್ರು. ಅಂದರೆ ಸ್ವಯಂಕೃತವಾಗಿ ಅವರು ಭಾಗವಹಿಸೋಕ್ಕೆ ಇಷ್ಟಪಡಲ್ಲ, ಯಾರಾದರೂ ಬಂದು ಪ್ರಚೋದನೆ ಮಾಡಬೇಕು ಅನ್ನೋವಂಥದ್ದು, ಅಂದರೆ ಉತ್ತೇಜಿಸಬೇಕು, ಸ್ವಲ್ಪ ಉತ್ಸಾಹದಿಂದ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋವಂಥ ಒಂದು ನಿರೀಕ್ಷೆಯನ್ನು ಹೊಂದಿರ್ತಾರೆ ಈ ಒಂದು ಅರ್ಧ ಸನ್ಯಾಸಿ ಯೋಗ ಇದ್ದಂಥ ಪಕ್ಷದಲ್ಲಿ. ಅಂಥವ್ರಿಗೆ ನೋಡಿ, ಸ್ವಲ್ಪ ಸಹಾಯ ಸಹಕಾರ ಸಿಕ್ಕಿದ್ರೆ ಭಾಳಷ್ಟು ಬೇಗ ಅವ್ರು ವಿವಾಹ ಆಗ್ತಾರೆ, ಅವ್ರ ಲೈಫನ್ನ ಭಾಳಷ್ಟು ಚೆನ್ನಾಗಿ ರೂಪಿಸ್ಕೊಳ್ತಾರೆ. ಇದು ಒಂದು ರೀತಿ ಅರ್ಧ ಸನ್ಯಾಸಿ ಯೋಗದ ಒಂದು ಪಾತ್ರ ವಿವಾಹದ ಒಂದು ವಿಚಾರದಲ್ಲಿ. ಅದೇ ರೀತಿ ಮತ್ತೊಂದಿದೆ, ಇದು ಪೂರ್ಣ ಸನ್ಯಾಸಿ ಯೋಗ. ಅಂದರೆ ಈ ಪೂರ್ಣ ಸನ್ಯಾಸಿ ಯೋಗ ಇರ್ತಕ್ಕಂಥ ಒಂದು
ವಿಚಾರ ಯಾವ ರೀತಿ ಇರುತ್ತೆ ಅಂತಂದರೆ, ವೈವಾಹಿಕ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ ನೋಡಿ. ಅವ್ರಿಗೆ ಎಲ್ಲ ವಿಧವಾದಂತಹ ವ್ಯಕ್ತಿ, ವಿಷಯ, ವಸ್ತುಗಳು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ. ನೋಡಪ್ಪ, ವಿವಾಹ ಆಗೋ ಸಮಯ ಆಗಿದೆ, ಪ್ರಾಪ್ತ ವಯಸ್ಸು ಬಂದಿದೆ ಅನ್ನೋವಂಥದ್ದು ತಂದೆ ತಾಯಿಗಳ ಒಂದು ಆಸೆ ಆಕಾಂಕ್ಷೆಗಳ ರೀತಿ ಅವ್ರಿಗೆ ಭಾಳಷ್ಟು ಒಂದು ರೀತಿ ಅನುಕೂಲ ಮಾಡ್ತಾ ಇರ್ತಾರೆ, ಒಂದು ರೀತಿ ಕೋಆಪ್ರೇಟ್ ಮಾಡ್ತಾ ಇರ್ತಾರೆ. ಅವರ ಒಂದು ನೆಂಟರಿಷ್ಟರೆಲ್ಲರೂ ಕೂಡ ಕೋಆಪ್ರೇಟ್ ಮಾಡ್ತಾ ಇರ್ತಾರೆ. ಆದರೆ ಸ್ವಯಂ ಜಾತಕರೇ ನಮಗೆ ನೀರವ ಮೌನ, ನಮಗೆ ವಿವಾಹ ಬೇಡ, ಈ ಒಂದು ಮೆಟೀರಿಯಲಿಸ್ಟಿಕ್ ಲೈಫೇ ಬೇಡ ಅಂದರೆ ಅವ್ರಿಗೆ ಏನೋ ಒಂದು ರೀತಿ ಈ ಒಂದು ಲೌಕಿಕ ಬದುಕು ಅನ್ನೋವಂಥದ್ದು ಇಷ್ಟ ಇರಲ್ಲ ಅವ್ರಿಗೆ. ಒಂದು ರೀತಿ ಆಧ್ಯಾತ್ಮ, ಏನೋ ಒಂದು ರೀತಿ ಅವರದ್ದೇ ಆದಂತಹ ಒಂದು ಚೌಕಟ್ಟಿನಲ್ಲಿ ಅವರು ಬದುಕ್ತಾ ಇರ್ತಾರೆ. ಈ ಒಂದು ಲೌಕಿಕ ಬದುಕು ಹಾಗೂ ಮೆಟೀರಿಯಲಿಸ್ಟಿಕ್ ಲೈಫ್ ಅಂದರೆ ಈ ಸುಖ ಶಾಂತಿ, ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು. ಹೆಣ್ಮಕ್ಳಾದರೆ ಅವ್ರಿಗೆ ವಿವಾಹದ ಮೇಲೆ ನಿರಾಸಕ್ತಿ ಇರುತ್ತೆ, ಅದೇ ರೀತಿ ಏನೋ ಒಂದು ರೀತಿ ಪುರುಷರ ಮೇಲೆ ನಿರಾಸಕ್ತಿ ಇರ್ತಕ್ಕಂಥದ್ದು. ಅದೇ ರೀತಿ ಗಂಡು ಮಕ್ಕಳಾದರೆ ವಿವಾಹದ ಮೇಲೆ ನಿರಾಸಕ್ತಿ, ಮತ್ತೊಂದು ರೀತಿ ಸ್ತ್ರೀಯರ ಮೇಲೆ ನಿರಾಸಕ್ತಿ. ಅವ್ರಿಗೆ ಒಂದು ರೀತಿ ಉತ್ತೇಜನ ಬರಲ್ಲ. ಒಂದು ರೀತಿ ನಾವು ವಿವಾಹ ಆಗಬೇಕು, ಸಾಂಸಾರಿಕ ಬದುಕನ್ನು ನಾವು ಕಟ್ಕೊಳ್ಳಿಕ್ಕೆ ಅವರು ಇಷ್ಟಪಡೋದಿಲ್ಲ. ಈ ರೀತಿ ಸನ್ಯಾಸಿ ಯೋಗದ ಒಂದು ಪ್ರಭಾವ ಅವರಿಗೆ ವಿವಾಹ ಅನ್ನೋವಂಥ ಒಂದು ವಿಚಾರಗಳಲ್ಲಿ ಭಾಳಷ್ಟು ನೋವು ಮತ್ತು ನಿರಾಸೆಗಳನ್ನು ತಂದುಕೊಡುತ್ತೆ. ಇದನ್ನು ಜಾತಕ ರೀತ್ಯ ಇದು ಭಾಳಷ್ಟು ಸಮಸ್ಯೆ ತಂದುಕೊಡುವಂಥ ಯೋಗ ಅಂದರೆ ತಪ್ಪಾಗಲಾರ್ದು. ಇದನ್ನು ಗುರುತಿಸ್ಕೊಂಡು ಸೂಕ್ತವಾದಂತಹ ಪರಿಹಾರಗಳನ್ನು ಅನುಷ್ಠಾನ ಮಾಡೋದ್ರಿಂದ ಅವರು ಉತ್ತಮವಾದಂತಹ ಜೀವನವನ್ನು ಕಟ್ಕೊಳ್ಬೋದು ಅನ್ನೋವಂಥದ್ದನ್ನು ತಿಳ್ಕೊಬೋದಾಗಿರುತ್ತಮ್ಮ. ಗುರುಜಿ, ಈಗ ಸನ್ಯಾಸಿ ಯೋಗದ ಅಂದರೆ ಏನು, ಅದ್ರ ಪಾತ್ರ ಹೇಗಿರುತ್ತೆ ಜಾತಕದ ಪ್ರಕಾರ ಒಬ್ಬ ಮನುಷ್ಯನಲ್ಲಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಪೇರೆಂಟ್ಸ್ಗೆ ಸನ್ಯಾಸಿ ಆ ಒಂದು ಇದು ಮಕ್ಕಳಿಗೆ ಬರಬಾರ್ದು ಅಂತಕ್ಕಂಥದ್ದು ಮೈಂಡಲ್ಲಿರುತ್ತೆ. ಇಂಥ ಸಂದರ್ಭದಲ್ಲಿ ಏನಾದರೂ ಪರಿಹಾರಗಳಿರುತ್ತಾ? ಇಲ್ಲಿ ಪರಿಹಾರ ಅನ್ನೋವಂಥದ್ದು ನೋಡಿ ಯಾವಾಗಲೂ ಕೂಡ 3 ರೀತಿ ಇರ್ತಕ್ಕಂಥದ್ದು ನೋಡಿ. ಅದು ಮಣಿ, ಮಂತ್ರ, ಔಷಧ, 3 ರೀತಿ ಪರಿಹಾರ ಮಾರ್ಗಗಳನ್ನು ನಾವು ಜ್ಯೋತಿಷ್ಯದ ಶಾಸ್ತ್ರದಲ್ಲಿ ಪೂಜ್ಯ ಋಷಿಮುನಿಗಳು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಮೊದಲನೇದಾಗಿ ಅವರ ಒಂದು ಜಾತಕ ರೀತ್ಯ ಅದರ ಒಂದು ಪ್ರಭಾವ ಎಷ್ಟರ ಮಟ್ಟಿಗಿದೆ ಅವರಿಗೆ ಅನ್ನೋವಂಥದ್ದನ್ನು ಗುರುತಿಸ್ಬೇಕಾಗತ್ತೆ. ಭಾಳಷ್ಟು ತೀವ್ರವಾದಂತಹ ಮಟ್ಟದಲ್ಲಿದ್ದಾಗ ಸೂಕ್ತವಾದಂತಹ ವೈದಿಕ ಪರಿಹಾರಗಳನ್ನು ಅನುಸರಿಸಬೇಕಾಗತ್ತೆ. ಅದೇ ರೀತಿ ಪ್ರಭಾವ ಸ್ವಲ್ಪ ಕಡಿಮೆ ಇದ್ದಂಥ ಪಕ್ಷದಲ್ಲಿ ಅಂದರೆ ನೋಡಿ, ಇಲ್ಲಿ ಮಣಿ, ಮಂತ್ರ, ಔಷಧಿ, ಮಣಿಯಿಂದ ಏನಾದರೂ ಅವ್ರಿಗೆ ಈ ಒಂದು ಯೋಗಗಳ ಕಡಿಮೆ ಮಾಡ್ಕೊಳ್ಬೋದು ಅನ್ನೋವಂಥದ್ದು ಅವರ ಒಂದು ಜಾತಕದಲ್ಲೇ ನಿರ್ಧಾರ ಆಗಿರುತ್ತೆ. ಎಲ್ಲವೂ ಕೂಡ ಯಾವ ರೀತಿ ಪರಿಹಾರ ಮಾರ್ಗವನ್ನು ಅನುಸರಣೆ ಮಾಡಬೇಕು ಅನ್ನೋವಂಥದ್ದು ಕೂಡ ಅವರ ಜಾತಕವೇ ಹೇಳುತ್ತೆ. ಆ ರೀತಿ ಮಣಿಯಿಂದ ಅವ್ರಿಗೇನಾದ್ರೂ ಪರಿಹಾರ ಆಗುತ್ತೆ ಅನ್ನೋವಂಥ ಒಂದು ವಿಚಾರ ಇದ್ದಾಗ ಆ ಒಂದು ಗ್ರಹಕ್ಕೆ ಸಂಬಂಧಪಟ್ಟಂತಹ ರತ್ನಗಳ ಒಂದು ಧಾರಣೆ ಮಾಡೋದ್ರಿಂದ ಅವ್ರಿಗೆ ಭಾಳ ಬೇಗ ಅವರ ಒಂದು ಸಮಸ್ಯೆ ಇತ್ಯರ್ಥ ಆಗುತ್ತೆ. ಇನ್ನು ಮಂತ್ರ ಅಂದರೆ ನೋಡಿ, ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಅವರು ಉತ್ತಮವಾದಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಬೋದಾಗಿರುತ್ತೆ. ಇನ್ನು ಅದೇ ರೀತಿ ನೋಡಿ, ಕೆಲವೊಮ್ಮೆ ಆಹಾರದ ಒಂದು ರೀತಿಯೂ ಕೂಡ ಸಮಸ್ಯೆಗಳಾಗಿರುತ್ತೆ. ಅವರ ಒಂದು ದೈಹಿಕವಾಗಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಅದು ಕೂಡ ಈ ರೀತಿ ಸನ್ಯಾಸಿ ಯೋಗದಲ್ಲಿ ಅನೇಕ ವಿಧವಾದಂತಹ ಒಂದು ಸಮಸ್ಯೆಗಳನ್ನು ತಂದುಕೊಳ್ಳಲಿಕ್ಕೆ ಕಾರಣ ಆಗಿರುತ್ತೆ. ಅದೆಲ್ಲವನ್ನೂ ಕೂಡ ನಾವು ಜಾತಕ ರೀತಿಯ ಗುರುತಿಸ್ಕೊಂಡು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಭಾಳಷ್ಟು ಅವರಿಗೆ ಜೀವನದಲ್ಲಿ ವಿವಾಹ ಅನ್ನೋಂತಕ್ಕಂಥ ಒಂದು ವಿಚಾರದಲ್ಲಿ ಮುಂದುವರಿಬೋದಾಗಿರುತ್ತೆ. ಇನ್ನು ನೋಡಿ, ಈ ದಿನ ಸಂಕ್ಷೇಪವಾಗಿ ಒಂದು ಪರಿಹಾರ ಮಾರ್ಗವನ್ನು ಹೇಳ್ತೇನೆ. ಈ ಒಂದು ಸನ್ಯಾಸಿ ಯೋಗದ ಒಂದು ವಿಚಾರವಾಗಿ ಇದು ಯೂನಿವರ್ಸಲ್ ಆಗಿ ಮಾಡೋವಂಥ ಒಂದು ಪರಿಹಾರ ನೋಡಿ. ಶನಿವಾರ ಪೂರ್ಣ ಸನ್ಯಾಸಿ ಯೋಗ ಇದ್ದಂಥವರು ಎಳ್ಳೆಣ್ಣೆಯನ್ನು ಒಂದು ಶನೇಶ್ವರ ದೇವಸ್ಥಾನಕ್ಕೆ ದಾನ ಕೊಡೋದ್ರಿಂದ ಅಥವಾ ಆಂಜನೇಯನ ಒಂದು ದೇವಸ್ಥಾನಕ್ಕೆ ದಾನವಾಗಿ ಕೊಡೋದ್ರಿಂದ ಅವರಿಗೆ ಸನ್ಯಾಸಿ ಯೋಗದ ಒಂದು ಮಹತ್ವ ಪ್ರಭಾವ ಕಡಿಮೆ ಆಗಿ ಅವರ ಒಂದು ಜೀವನದಲ್ಲಿ ವಿವಾಹ ಅನ್ನೋವಂಥ ಒಂದು ವಿಚಾರವನ್ನು ಅವ್ರು ಪಡ್ಕೊಳ್ಬೋದಾಗಿರುತ್ತೆ. ಅದೇ ರೀತಿ ಹೆಣ್ಣು ಮಕ್ಕಳಾದರೆ
ಬನ್ನಿ ವೃಕ್ಷಕ್ಕೆ 21 ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಶನಿವಾರದೊತ್ತು ಬಹಳ ಈ ಒಂದು ಸನ್ಯಾಸಿ ಯೋಗವನ್ನು ಕಡಿಮೆ ಮಾಡ್ಕೊಳ್ಬೋದಾಗಿರುತ್ತೆ. ಇನ್ನು ಗಂಡು ಮಕ್ಕಳು ಆಗಲಿ ಹೆಣ್ಣುಮಕ್ಕಳಾಗಲಿ ಶನಿವಾರದೊತ್ತು ಬೆಳ್ಳಿಯ ಒಂದು ದೀಪದಿಂದ ಸೂರ್ಯಗ್ರಹರಿಗೆ ನವಗ್ರಹ ಒಂದು ದೇವಾಲಯದಲ್ಲಿ ಸೂರ್ಯಗ್ರಹರಿಗೆ ಬೆಳ್ಳಿಯ ಒಂದು ದೀಪಾರಾಧನೆ ಮಾಡೋದ್ರಿಂದ ಇವರ ಒಂದು ಸನ್ಯಾಸಿ ಯೋಗದ ಒಂದು ಪ್ರಭಾವವನ್ನು ಕಡಿಮೆ ಮಾಡಿಕೊಂಡು ಅವರ ಒಂದು ವಿವಾಹದ ಒಂದು ವಿಚಾರಗಳಲ್ಲಿ ಭಾಗವಹಿಸ್ಬೋದು ಅನ್ನೋವಂಥದ್ದನ್ನು ನಾವು ತಿಳ್ಕೊಬೋದಮ್ಮ. ಈ ರೀತಿ ಪರಿಹಾರ ಕ್ರಮಗಳನ್ನು ಅನುಸರಿಸ್ಬೋದಾಗಿರುತ್ತಮ್ಮ. ಗುರೂಜಿಯವರೇ, ಈಗ ಹೇಳ್ತಿದ್ದೀರಾ ಸನ್ಯಾಸಿ ಯೋಗ ಜಾತಕದ ಪ್ರಕಾರ ಯಾವ ರೀತಿ ಪ್ರಭಾವ ಬೀರುತ್ತೆ, ಅದ್ರ ಪಾತ್ರಗಳೇನು, ಅದಕ್ಕೆ ಪರಿಹಾರ ಕೂಡ ಸೂಚಿಸಿದ್ರಿ. ಅದೇ ರೀತಿಯಾಗಿ ನಮಗೆ ಜಾತಕದ ಪ್ರಕಾರ ವಿವಾಹ ವಿಚಾರದಲ್ಲಿ ಮಾರ್ಗದರ್ಶನಗಳು ಬೇಕಾಗುತ್ತೆ. ಮಧ್ಯವರ್ತಿಗಳು ಕೂಡ ಇರ್ತಾರೆ. ಇದಕ್ಕೆ ಸರಿಯಾಗಿ ರೆಫರೆನ್ಸ್ಗಳು ಸರಿಯಾಗಿ ಸಿಗುತ್ತಾ ನಮಗೆ? ಅದರಿಂದ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ? ಅದಕ್ಕೆ ಜಾತಕದಲ್ಲಿ ಏನಾದರೂ ಪರಿಹಾರಗಳು ಇದೆಯಾ? ವೆರಿ ಗುಡ್. ನೋಡಿ, ರೆಫರೆನ್ಸ್ ನೋಡಿ, ಜಾತಕದ ಪ್ರಕಾರ ಅವ್ರ ನೆಟ್ವರ್ಕ್ ಯಾವ ರೀತಿ ಇದೆ ಅನ್ನೋವಂಥದ್ದನ್ನು ನಾವು ತಿಳ್ಕೊಬೇಕಾಗತ್ತೆ. ಅಂದರೆ ನೆಟ್ವರ್ಕ್ ಈಸ್ ನೆಟ್ವರ್ಕ್. ಅಂದರೆ ನೋಡಿ, ಅವ್ರ ನೆಟ್ವರ್ಕ್ ಎಷ್ಟು ಮಾತ್ರ ಇದೆ ಅನ್ನೋವಂಥದ್ದು ಕೂಡ ವಿವಾಹ ವಿಚಾರದಲ್ಲಿ ಭಾಳಷ್ಟು ಪ್ರಾಮುಖ್ಯತೆಯನ್ನು ಹೊಂದ್ಕೊಳುತ್ತೆ. ರೆಫರೆನ್ಸ್ ಬರಬೇಕಾದ್ರೆ ಮನುಷ್ಯನಿಗೆ ಅವ್ನ ನೆಟ್ವರ್ಕ್ ಯಾವ ರೀತಿ ಬಿಲ್ಡ್ ಮಾಡ್ಕೊಂಡಿದ್ದಾನೆ ಅನ್ನೋವಂಥದ್ದನ್ನು ನಾವು ಜಾತಕದಿಂದ ಗುರುತಿಸ್ಬೋದಾಗಿರುತ್ತಮ್ಮ. ನೋಡಿ, ಜಾತಕದ ಪ್ರಕಾರ ಬುಧ ಗ್ರಹರು ನೆಟ್ವರ್ಕನ್ನು ಸೂಚಿಸ್ತಾರೆ. ಅಂದರೆ ಈ ಒಂದು ವಿವಾಹದ ಒಂದು ವಿಚಾರದಲ್ಲಿ ಇವ್ರಿಗೆ ಎಷ್ಟು ಮಾತ್ರ ನೆಟ್ವರ್ಕ್ ಇದೆ, ಇವರ ಒಂದು ನೆಟ್ವರ್ಕು ಇವ್ರಿಗೆ ವಿವಾಹ ವಿಚಾರದಲ್ಲಿ ಸಹಾಯ ಮಾಡುತ್ತಾ ಇಲ್ವಾ, ಒಳ್ಳೆ ರೆಫರೆನ್ಸ್ ತಂದುಕೊಡುತ್ತಾ ಇಲ್ವಾ ಅನ್ನೋಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿರುತ್ತೆ. ನೋಡಿ, ಬುಧ ಗ್ರಹರು ಕೆಟ್ಟಂಥ ಪಕ್ಷದಲ್ಲಿ ಅವ್ರಿಗೆ ಒಳ್ಳೆ ರೆಫರೆನ್ಸ್ಗಳು, ಒಳ್ಳೊಳ್ಳೆ ಪ್ರೊಫೈಲ್ಗಳು ಬರೋಲ್ಲ. ಅವ್ರಿಗೆ ಪದೇ ಅವರ ಒಂದು ವಿವಾಹ ವಿಚಾರಗಳಲ್ಲಿ ಪ್ರಪೋಸಲ್ಸು ಸರಿಯಾಗಿ ಬಂದಂಥ ಒಂದು ಪ್ರಪೋಸಲ್ಸ್ ಎಲ್ಲ ಕೂಡ ರಿಜೆಕ್ಟ್ ಆಗ್ತಾ ಇರುತ್ತೆ. ಇವರು ರಿಜೆಕ್ಟ್ ಮಾಡ್ತಾರೆ, ಇಲ್ಲ ಅಂತಂದರೆ ಪರಸ್ಪರ ಅವರೇ ರಿಜೆಕ್ಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಬುಧ ಗ್ರಹರು ಅವರ ಜಾತಕದಲ್ಲಿ ಎಷ್ಟು ಬಲಿಷ್ಠವಾಗಿದೆ ಅನ್ನೋವಂಥದ್ದನ್ನು ನಾವು ನೋಡಬೇಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ವಿವಾಹಕ್ಕೆ ಸಂಬಂಧಪಟ್ಟಂತೆ ಎಷ್ಟೊಂದು ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗುತ್ತೆ. ಜ್ಯೋತಿಷಾಸ್ತ್ರದ ಪ್ರಕಾರ ಆ ಪ್ರಶ್ನೆಗಳಿಗೆ ಉತ್ತರ ಹಾಗೂ ಪರಿಹಾರಗಳನ್ನ ಜ್ಯೋತಿರ್ಮಯಿ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ಈ ಕಾರ್ಯಕ್ರಮಕ್ಕೆ ಬಂದು ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು ಹಾಗೂ ವೀಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ, ನನ್ನ ಆರಾಧ್ಯ ದೇವತೆ ಭಗವತಿ ಲಲಿತಾ ದುರ್ಗಾ ಪರಮೇಶ್ವರಿಯ ಕೃಪಾಶೀರ್ವಾದ ಎಲ್ರಿಗೂ ಕೂಡ ಇರಲಿ ಅಂತ ಮತ್ತೊಮ್ಮೆ ನಾನು ಜಗಜ್ಜನನಿಯಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ವಿವಾಹಕ್ಕೆ ಸಂಬಂಧಪಟ್ಟಿರೋ ಹಾಗೆ ಇನ್ನಷ್ಟು ಪ್ರಶ್ನೆಗಳನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅದಕ್ಕೆ ಪರಿಹಾರ ಮತ್ತು ಅದಕ್ಕೆ ಉತ್ತರಗಳನ್ನು ಕೂಡ ಗುರೂಜಿಯವರು ತಿಳಿಸ್ಕೊಡಲಿದ್ದಾರೆ. ನಿಮ್ಮ ವೈಯಕ್ತಿಕ ಅಥವಾ ನೇರ ಸಂದರ್ಶನಕ್ಕಾಗಿ ತೆರೆ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಒಂದು ದೂರ ಇರ್ತಕ್ಕಂಥವರು ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಪಡ್ಕೋಬಹುದು. ಧನ್ಯವಾದಗಳು. ನಾಡಿಗುರು ಶ್ರೀ ಚಂದ್ರಶೇಖರ್ ಗುರೂಜಿ ಸಾರಥ್ಯದಲ್ಲಿ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ. ಇದು ಸಪ್ತಪದಿ ಪ್ರಶ್ನೋತ್ತರ ಪರಿಹಾರ. ವಿವಾಹಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಗೂ ನಾಡಿ ಜ್ಯೋತಿಷ್ಯರಲ್ಲಿ 100% ಪರಿಹಾರ ಖಚಿತ. ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ.